ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾದ್ರಪದ ಮಾಸದ ಪಿತೃಪಕ್ಷದ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಾದ ಕಾಶಿ, ಪೂರಿ ಜಗನ್ನಾಥ್, ವಾರಣಾಸಿ, ಗಯಾ ಇಂಥ ಮುಂತಾದ ದೇವಸ್ಥಾನಗಳೆಲ್ಲದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ವಿಶೇಷ ಪ್ಯಾಕೇಜ್ಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇನ್ನು ಬಹಳ ವಿಶೇಷವಾಗಿ ಮತ್ತೊಬ್ಬರು ನಮಗೆ ಇವತ್ತಿನ ದಿವಸ ಸ್ಪೆಷಲ್ ಪಾರ್ಟ್ನರ್ಸ್ ಇದ್ದಾರೆ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇವರು ಕೂಡ ಸ್ಪೆಷಲ್ ಪಾರ್ಟ್ನರ್ಸ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಸೋಮವಾರ, ವಾರದ ಮೊದಲನೇ ದಿನ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಏನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಬೋದು, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಯಾಕೆ ಅಂದರೆ ಈ ವಾರದ ಮೊದಲನೇ ದಿನ ನಿಜಕ್ಕೂ ಏನೋ ಒಂದು ರೀತಿ ಆ ಒಂದು ಫ್ರೆಶ್ ಫೀಲ್ ಇರುತ್ತೆ. ಅಂದರೆ ಏನೋ ಒಂದು ರೀತಿ ಹೊಸತನ, ಈ ವಾರ ನಾನು ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಒಂದು ಕಿಚ್ಚು, ಆ ಒಂದು ಆಸಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಬರುತ್ತೆ. ಅದರಲ್ಲೂ ಇವತ್ತಂತೂ ಬೆಂಗಳೂರಿನಲ್ಲಿರ್ತಕ್ಕಂಥ ವೆದರು, ಈ ಒಂದು ಹವಾಮಾನ ನಿಜಕ್ಕೂ ಆ ಒಂದು, ಯಾಕೆಂದರೆ ನಾವು ಏರ್ಪೋರ್ಟಿಂದ ಬರಬೇಕಲ್ವ, ಹತ್ತತ್ರ ದೇವನಹಳ್ಳಿಯಿಂದ ಬರಬೇಕು. ಈ ಬೆಂಗಳೂರಿನ ವಾತಾವರಣದಲ್ಲಿ ಅಷ್ಟು ದೂರದಿಂದ ಪ್ರಯಾಣವನ್ನು ಮಾಡ್ಕೊಂಡು ಬಂದಾಗ ಏನೋ ಒಂದು ರೀತಿ ಸಂತೋಷ, ಏನೋ ಒಂದು ರೀತಿ ಖುಷಿ. ಆದರೆ ಈ ಒಂದು ವೆದರ್ ಹೇಗಿರುತ್ತೆ ಅಂದರೆ, ಈ ಒಂದು ಹವಾಮಾನ ಸಂಪೂರ್ಣವಾಗಿ ಒಬ್ಬ ಮನುಷ್ಯನನ್ನು ಮೌನಕ್ಕೆ ರೂಪಿಸ್ಬಿಡುತ್ತೆ. ಆ ಒಂದು ಮೌನ ತಾಳಿಸ್ಬಿಡುತ್ತೆ. ಏನಪ್ಪ ಅಂದರೆ, ಈ ಒಂದು ಸಮಯದಲ್ಲಿ ಬೇರೆ ರೀತಿ ಇರ್ತಕ್ಕಂಥ ಆಲೋಚನೆಗಳನ್ನು ಮಾಡೋದಕ್ಕಿಂತ ನೆಮ್ಮದಿಯಾಗಿ ಆರಾಮಾಗಿ ಆ ಒಂದು ಮಳೆಯಲ್ಲಿ, ಬೆಳಗ್ಗೆ ಮಳೆಯಲ್ಲಿ ಒಂದೊಳ್ಳೆ ಕಾಫಿಯನ್ನು ಕುಡಿತಾ, ಆಲೋಚನೆಗಳನ್ನು ಮಾಡ್ತಾ, ಆ ತುಂತುರು ಹನಿಗಳನ್ನು ಅನುಭವಿಸ್ತಾ, ಆ ತಂಪಾದ ಗಾಳಿಯನ್ನು ಅನುಭವಿಸ್ತಾ, ಆ ತಂಪಾದ ಗಾಳಿಯನ್ನು ಉಸಿರಾಡೋದು ಎಷ್ಟು ಆರೋಗ್ಯಕರ. ಆದರೆ ಅತಿಯಾಗಿ ಈ ಒಂದು ವಾತಾವರಣದಲ್ಲಿರೋದ್ರಿಂದ ಶೀತಬಾಧೆನೂ ಕೂಡ ಆಗುತ್ತೆ. ಕೆಮ್ಮು, ನೆಗಡಿ, ಜ್ವರ ಇದೆಲ್ಲವೂ ಕೂಡ ಆವರಿಸ್ಬಿಡುತ್ತೆ. ಅದೂ ಕೂಡ ಒಂದು ರೀತಿ ಸಮಸ್ಯೆ. ಅದರಲ್ಲೂ ಈ ಒಂದು ಸೈನಸ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಮೈಗ್ರೇನ್ ಸಮಸ್ಯೆ ಇರ್ತಕ್ಕಂಥವ್ರಿಗಂತೂ ಬಹಳ ಕಷ್ಟ ಆಗೋಗುತ್ತೆ ಇಂತಹ ಸಮಯದಲ್ಲಿ. ಆದರೆ ಇಂಥ ಸಮಯದಲ್ಲಿ ಆದಷ್ಟು ನಾವು ಎಷ್ಟು ಈ ಒಂದು ಹವಾಮಾನಕ್ಕೆ ಹೊಂದ್ಕೊಳ್ಬೇಕು ಅಷ್ಟೇ ಹೊಂದ್ಕೊಳ್ಬೇಕು. ಹೌದು ಕೂಡ, ಹಾಗೆ ಸ್ವಲ್ಪ ಬೆಚ್ಚಗೆ ಇರತಕ್ಕಂಥ ವಾತಾವರಣದಲ್ಲಿರ್ತಕ್ಕಂಥದ್ದು ಕೂಡ ಬಹಳ ಉತ್ತಮ. ಹಾಗಾಗಿ ಆದಷ್ಟು ಬೆಂಗಳೂರಿನಲ್ಲಿ ಅನ್ನೋದಕ್ಕಿಂತ ಎಲ್ಲ ಕಡೆ ಇನ್ನು ಈ ಒಂದು ಮಳೆಗಾಲ, ಚಳಿಗಾಲ ಪ್ರಾರಂಭ ಆಗ್ತಾ ಇದೆ. ಯಾಕೆಂದರೆ ಮುಗಿತಾ ಬಂತಲ್ಲ, ಇನ್ನೇನು ಈ ವರ್ಷ ಇನ್ನೊಂದು ಸ್ವಲ್ಪ ದಿವಸ. ಈಗ ಅಕ್ಟೋಬರು, ನವಂಬರು, ಡಿಸೆಂಬರು, ಇನ್ನು 2 ತಿಂಗಳು ಮುಗಿದೋದ್ರೆ ಈ 2023 ಕೂಡ ಹಾಗೆ ಕಳೆದು ಹೋಗುತ್ತೆ. 2024ಕ್ಕೆ ಪಾದಾರ್ಪಣೆ. ಏನಿದು, ನನಗೆ ನಿಜವಾಗಲೂ ಎಷ್ಟು ಸಂತೋಷ ಅಂದರೆ, ಈ ವರ್ಷಗಳ ಕಳೀತಾ ಇರೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಈ ಒಂದು ಪಿತೃಪಕ್ಷ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳು ಸಾಕಷ್ಟು ಜನ ಇವತ್ತಿನ ದಿವಸ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪಿತೃಪಕ್ಷದ ಕುರಿತಾಗಿ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡು ಅವರೂ ಕೂಡ ಅವರ ಪಿತೃದೇವತೆಗಳಿಗೆ ಸಂಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸುಮಾರು ಜನ ಬಂದು ಹೇಳ್ತಾ ಇದ್ರು, ಮಹರ್ಷಿವಾಣಿ ಕಾರ್ಯಕ್ರಮನ ನಿಜಕ್ಕೂ ನೋಡಿ ನಮಗೆ ಸಂತೋಷ ಆಗ್ತಾ ಇದೆ. ಪಿತೃದೇವತೆಗಳ ಅವರ ಆದ್ಯತೆ ಏನು, ಅವರಿಗೆ ನಾವು ನೀಡಬೇಕಾಗಿರ್ತಕ್ಕಂಥ ಗೌರವ ಏನು, ನಾವು ಯಾವ ರೀತಿ ಅದನ್ನು ನಿಭಾಯಿಸಬೇಕು, ಜವಾಬ್ದಾರಿಗಳೆಲ್ಲದರ ಕುರಿತಾಗಿಯೂ ಕೂಡ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀರಿ. ನಾವು ಅದೆಲ್ಲವನ್ನೂ ಕೂಡ ಪಾಲಿಸ್ತಾ ಇದ್ದೀರಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಅವರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ಒಳ್ಳೆಯದು. ನೋಡಿ, ಇಂತಹ ಸಮಯಗಳಲ್ಲಿ ಏನಾಗುತ್ತೆ, ಈ ಒಂದು ಪಿತೃಪಕ್ಷದ ಆಚರಣೆಯನ್ನು ಮಾಡಬೇಕಾದ್ರೆ ಬೆಳಗ್ಗಿನ ಜಾವದ ಆ ಒಂದು ತಣ್ಣೀರಿನ ಸ್ನಾನ ಆಗಿರ್ಬೋದು, ಮಡಿಯಿಂದ ಮಾಡಬೇಕು, ಚಳಿ ಇರುತ್ತೆ. ಆದರೆ ನಾವು ಈ ಕ್ಷಣ ಈ ಒಂದು ಸಮಯದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಚಳಿಯ ತಣ್ಣುವಿನ ವಾತಾವರಣದಲ್ಲಿ ಇರ್ತೀಯಾದರೆ, ಆ ಗಯಾ ಕ್ಷೇತ್ರ ಅಲ್ಲೆಲ್ಲ ಬಹಳ ಚಳಿ, ಬಹಳ ಅಂದರೆ ಬಹಳ ಚಳಿ. ಅದರಲ್ಲೂ ಆ ಹರಿದ್ವಾರು, ಋಷಿಕೇಶು
ಇಂತಹ ಜಾಗಗಳಲ್ಲೆಲ್ಲ ಬಹಳ ಚಳಿ, ಅಂತಹ ಜಾಗದಲ್ಲಿ ಇಂಥ ಕೆಲಸಗಳನ್ನು ಆಚರಣೆಯನ್ನು ಮಾಡಬೇಕು ಅಂದರೆ ಅದು ಎಷ್ಟು ಕಷ್ಟದ ಕೆಲಸ. ಹಾಗೆ ಬದ್ರೀನಾಥ್ನಲ್ಲೂ ಕೂಡ ಅಲಕನಂದ ನದಿಯಲ್ಲಿ ಮುಳುಗೆದ್ದು ಅಲ್ಲೂ ಕೂಡ ಇಂತಹ ಒಂದು ಕೆಲಸಗಳನ್ನು ಮಾಡಿಸ್ತಾರೆ. ಭಗವಂತ ವಿಷ್ಣು ಪಾದಕ್ಕೆ ಅರ್ಪಣೆಯನ್ನು ಮಾಡಿಸ್ತಾರೆ. ನಮ್ಮ ಪಿತೃದೇವತೆಗಳಿಗೆ ಸದ್ಗತಿ ಕಾಣಲಿ, ನಮ್ಮ ಪಿತೃದೇವತೆಗಳ ಆತ್ಮ ಶಾಂತಿ ಸಿಗಲಿ, ಅವರಿಗೆ ಅಲ್ಲಿ ಆಹಾರದ ಸರಿಯಾಗಿ ರೀತಿಯಲ್ಲಿ ಸಲ್ಲಬೇಕು, ಅವರು ಯಾವುದೇ ರೀತಿ ಹಸುಕೊಂಡಿರಬಾರ್ದು, ಅವರು ಖುಷಿಯಾಗಿರಬೇಕು, ಅವರು ನಮ್ಮೆಲ್ಲರನ್ನೂ ಕೂಡ ಹಾರೈಸಬೇಕು ಎಂಬತಕ್ಕಂಥ ಒಂದು ಮನಸ್ಥಿತಿಯಿಂದ. ಹಾಗೆ ಯಾವ ವಾತಾವರಣ ಆದರೂ ಆಗಿರಲಿ, ಎಂತಹ ಚಳಿ ಆದರೂ ಆಗಿರಲಿ, ಎಂಥ ಬಿಸಿ ಆದರೂ ಆಗಿರಲಿ, ನಮ್ಮ ಜವಾಬ್ದಾರಿಯ ಕಾಯಕವನ್ನು ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸಲೇಬೇಕು. ಅದೇ ಭಗವಂತನ ಅನುಗ್ರಹ. ಇನ್ನು ಇದೆಲ್ಲವೂ ಒಂದು ಕಡೆ ಆಯಿತು. ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರದ ಬಗ್ಗೆ ನಾನು ಮಾತಾಡಲೇಬೇಕಪ್ಪ. 48 ದಿನದ ಮಂಡಲಾನುಷ್ಠಾನ ನಿಜಕ್ಕೂ ಲೋಕಾರ್ಪಣೆಯಾಗಿ ಪ್ರತಿಷ್ಠಾಪನಾ ಕಾಲದಲ್ಲಿ ನನಗೇನು ಆನಂದ ಅನ್ನಿಸ್ತೋ ಬಿಡ್ತೋ, ಆದರೆ 48ನೇ ದಿನದ ಮಂಡಲಾನುಷ್ಠಾನದ ಸಮಯಕ್ಕಂತೂ ನಿಜಕ್ಕೂ ನನಗೆ ಆನಂದ ಆಗೋಯ್ತು. ಆಶ್ರಮದಲ್ಲಿರ್ತಕ್ಕಂಥ ವ್ಯವಸ್ಥೆ, ಅಲ್ಲಿ ಜನ ಪ್ರಾರಂಭದ ಹಂತದಲ್ಲಂತೂ ದರ್ಶನದ ವ್ಯವಸ್ಥೆ ಬಹಳ ಕಷ್ಟವಾಗಿತ್ತು. ಜನರ ನೂಕುನುಗ್ಲಾಟ, ಆ ಒಂದು ಸಮಯದಲ್ಲಿ ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಹದಗೆಡ್ತಾ ಇತ್ತು. ಒಂದು ಪ್ರಾರಂಭದ ಹಂತದಲ್ಲಿ ಎಲ್ಲವೂ ಕೂಡ ಸರಿಯಾಗಿರ್ತಾ ಇತ್ತು. ಸ್ವಲ್ಪ ಜನರ ಆವರಣ ಜಾಸ್ತಿ ಆದಾಗ ಎಲ್ಲವೂ ಕೂಡ ಹದಗೆಟ್ಟೋಗ್ತಾ ಇತ್ತು. ಆದರೆ ಈ ಬಾರಿಯ 48 ದಿನದ ಮಂಡಲಾನುಷ್ಠಾನ ಮಾತ್ರ ನಿಜಕ್ಕೂ ಅರ್ಥಗರ್ಭಿತವಾಗಿ ಎಲ್ಲವೂ ಕೂಡ ಸಾಂಗೋಪಾಂಗವಾಗಿ ನೆರವೇರಿದೆ. ಜನರಿಗೆ ವ್ಯವಸ್ಥೆ, ದರ್ಶನದ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅಲ್ಲಿ ಇರ್ತಕ್ಕಂಥವ್ರೆಲ್ಲರಿಗೂ ಕೂಡ ಸೇವೆಗಳು, ಭಗವಂತನಿಗೆ ಅಭಿಷೇಕ, ತಾಯಿಗೆ ನಡೆದಿರ್ತಕ್ಕಂಥ ಅಲಂಕಾರ, ಎಲ್ಲವೂ ಕೂಡ ಅತ್ಯದ್ಭುತವಾಗಿ ನೆರವೇರಿತು. ಯಾವುದೇ ರೀತಿ ಸಮಸ್ಯೆಗಳಾಗಲಿಲ್ಲ, ಯಾವುದೇ ರೀತಿ ತೊಂದರೆ ತಾಪತ್ರಗಳಾಗಲಿಲ್ಲ. ಬರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ನೆಮ್ಮದಿಯ ದರ್ಶನ ಆಯಿತು. ಅದರಲ್ಲೂ ತಾಯಿಯನ್ನು ಆ ಒಂದು ದೀಪದ ಬೆಳಕಿನಲ್ಲಿ ನೋಡ್ತಕ್ಕಂಥ ಆನಂದನೇ ಬೇರೆ. ಅದರಲ್ಲೂ ನಿನ್ನೆ 49ನೇ ದಿನ ಭಾನುವಾರ ತಾಯಿಗೆ ವಾರಾಹಿ ಅಲಂಕಾರವನ್ನು ಮಾಡಿದ್ವಿ. ನೋಡಲಿಕ್ಕೆ 2 ಕಣ್ಣುಗಳು ಸಾಲದು. ತಾಯಿಯನ್ನು ಹತ್ತಿರದಿಂದ ನೋಡೋದಕ್ಕೆ ನಾವು ಒಂದು ದೀಪದ ಬೆಳಕಲ್ಲಿ ಒಂದು ಸ್ವಲ್ಪ ದೂರ ನಿಂತು ತಾಯಿಯನ್ನು ಗಮನಿಸ್ತಾ ಇದ್ದರೆ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹಾಗೆ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ನಮಗೂ ಆ ತಾಯಿಗೂ. ನಿಜವಾಗಲೂ ಅಲ್ಲೊಬ್ಬರು ಕೂತು ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಆ ತಾಯಿನಲ್ಲಿರ್ತಕ್ಕಂಥ ಒಂದು ಗುಣ, ಆ ಒಂದು ಶಿಲೆಯಲ್ಲಿರ್ತಕ್ಕಂಥ ಒಂದು ಗುಣ, ತಾಯಿಯಲ್ಲಿ ಕೂತ್ಕೊಂಡು ಕಂಗಳಲ್ಲೇ ಎಲ್ಲರನ್ನೂ ಕೂಡ ಮಾತಾಡಿಸ್ಬಿಡ್ತಾಳೆ ತಾಯಿ. ಅಲ್ಲಿಂದ ಆ ಒಂದು ಲೈನಿಂದ ಆ ಒಂದು ದ್ವಾರದವರೆಗೂ ಬರೋವರೆಗೂ ಕೂಡ ಎಲ್ಲರಿಗೂ ಕೂಡ ಕೋಪ, ತಾಳ್ಮೆ ಮಿತಿ ಮೀರಿ ಹೋಗಿರುತ್ತೆ. ಆ ಒಂದು ಲೈನ್ನಲ್ಲಿ ನಿಂತು ನಮ್ಮವ್ರೂ ಕೂಡ ಬಿಡಲಿಕ್ಕೆ ಸ್ವಲ್ಪ ಸಮಯ ಹಿಡ್ಕೊಳ್ತಾರೆ. ಯಾಕಂದ್ರೆ ಒಳಗಡೆ ಇರತಕ್ಕಂಥ ಜನ ಕ್ಲಿಯರ್ ಆಗಬೇಕು, ಅದಾದಮೇಲೆ ಒಳಗಡೆ ಬಿಡಬೇಕು. ಅಷ್ಟರಲ್ಲಿ ಕೆಂಡಾಮಂಡಲ ಕೋಪ ಹತ್ತು ಬಿಟ್ಟಿರುತ್ತೆ. ಇನ್ನು ಎಷ್ಟೊತ್ತಪ್ಪ ಈ ಲೈನಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳಿ. ಅದಾದಮೇಲೆ ಆ ದ್ವಾರದಿಂದ ಒಳಗಡೆ ಬರ್ತಾ ಬರ್ತಾ ತಾಯಿಯನ್ನು ನೋಡ್ತಾ ಇದ್ರೆ ನಮ್ಮ ಕೋಪ, ನಮ್ಮ ತಾಪ, ಅಲ್ಲಿ ನಿಂತ್ಕೊಂಡಿದ್ದಾಗ ಆ ಒಂದು ಫ್ರಸ್ಟ್ರೇಷನ್ ಎಲ್ಲವನ್ನೂ ಕೂಡ ಒಂದು ಕ್ಷಣ ಎಲ್ಲವನ್ನೂ ಕೂಡ ಮೈ ಮರೆತು ತಾಯಿಯಲ್ಲಿ, ಆ ತಾಯಿಯನ್ನು ನೋಡ್ತಕ್ಕಂಥ ಆನಂದದಲ್ಲಿ ನಾವೆಲ್ಲರೂ ಕೂಡ ಲೀನವಾಗುತ್ತೇವೆ. ಆ ಕ್ಷಣ ನಾವು ಅವ್ರನ್ನ ಮಾತಾಡ್ಸಿದ್ರು ಕೂಡ ಯಾರೂ ನಮ್ಮ ಕಡೆ ತಿರುಗು ನೋಡೋದಿಲ್ಲ. ಯಾಕೆ ಸರ್, ಏನಾಯ್ತು ಸರ್, ಸಮಾಜ ಏನಾಯಿತು ನಿಮಗೆ ಅಂತ ಕೇಳಿದ್ರು ಕೂಡ ಅಯ್ಯೋ ಬಿಡಿಗುರುಗಳೇ ಅದಾಯಿತು, ನಾನು ತಾಯಿ ದರ್ಶನ ಮಾಡ್ಕೊಳ್ತೀನಿ ಆರಾಮಾಗಿ ಅಂತ ಹೇಳಿ ಸುಮ್ಮನಾಗಿ ಹೋಗ್ತಾರೆ. ಅಂದರೆ ಆ ತಾಯಿಯಲ್ಲಿರ್ತಕ್ಕಂಥ ಶಕ್ತಿ ಆ ರೀತಿ ಇದೆ. ಬರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಮೃತ್ತಿಗೆಯ ಪ್ರಸಾದ ಬಹಳ ಅದ್ಭುತವಾಗಿ ನೆರವೇರಿತು. ಭೂವರಹ ಸ್ವಾಮಿ ರಕ್ಷಾ ಮಂಡಲವಂತೂ ಕೂಡ ನಿಜಕ್ಕೂ ಸಾಕಷ್ಟು ಜನ ಭಕ್ತಾದಿಗಳು ಅವರ ಮನೆಗೆ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಇದರ ಕುರಿತಾಗಿ ಭೂವರಹ ರಕ್ಷಾ ಮಂಡಲದ ಕುರಿತಾಗಿ ಅಂತೂ ಇವತ್ತಿನ ದಿವಸ ನಾನು ತಿಳಿಸ್ಕೊಡ್ಲೇಬೇಕು ನಿಮ್ಮೆಲ್ರಿಗೂ ಕೂಡ. ಮಹರ್ಷಿ ಮಂದಿರದಲ್ಲಿ, ಶ್ರೀ ಕ್ಷೇತ್ರದಲ್ಲಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ರಿಗೂ ಕೂಡ ಲಕ್ಷ್ಮೀ ಭೂವರಸ್ವಾಮಿ ರಕ್ಷಾ ಮಂಡಲ ಸಿಕ್ಕೇ ಸಿಗುತ್ತೆ, ಮೃತ್ತಿಗೆಯ ಪ್ರಸಾದ ಸಿಕ್ಕೇ ಸಿಗುತ್ತೆ. ಹಿಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ 48 ದಿನದ ಮಂಡಲಾನುಷ್ಠಾನದ ಕುರಿತಾಗಿ. ಅದಾದ ಮೇಲೆ ಮೃತ್ತಿಗೆಯ ಪ್ರಸಾದ ಸಾಕಷ್ಟು ಜನ ಅದನ್ನು ಸ್ವೀಕರಿಸಿದ್ದಾರೆ, ಅದನ್ನು ತೆಗೆದುಕೊಂಡು ವಾಸ್ತುಗೃಹಕ್ಕೂ ಕೂಡ ಹೋಗಿದ್ದಾರೆ. ಅವರೂ ಕೂಡ ವಾಸ್ತುಗೃಹದಲ್ಲಿ 48 ದಿವಸದ ಮಂಡಲ ಪೂಜೆಯನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಅದ್ರ ಬಗ್ಗೆನೂ ಕೂಡ ಆಶ್ರಮದಲ್ಲಿ ಮಾಹಿತಿಯನ್ನು ತಿಳಿಸಿದ್ದೇವೆ. ಇನ್ನು ಈ ಒಂದು ರಕ್ಷಾ ಮಂಡಲದ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನು ನಾನಂತೂ ತಿಳ್ಕೊಳ್ಳೋನಿದ್ದೇನೆ. ಹಾಗಾಗಿ ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಸ್ತು ಮಹಾಮಾಯೇ ಶ್ರೀಪೀಠೆ ಸುರಭುಜಿದೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ.
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಲಕ್ಷ್ಮೀ ಭೂವರಾಹಾಯ ನಮಃ, ಮಹಾವಿಷ್ಣುವೇ ನಮಃ, ಕೈಲಾಸನಾಥಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಸಾಲಿಗ್ರಾಮ ಕ್ಷೇತ್ರ ಇಷ್ಟು ಹೊತ್ತು ಶ್ರೀನಿವಾಸ ಶರ್ಮಾ ಪ್ರತಿಯೊಂದು ವಿಚಾರವನ್ನು ಸವಿಸ್ತಾರವಾಗಿ ಅಲ್ಲಿ ನಡೆದಂತಹ ವೃತ್ತಾಂತವೆಲ್ಲವನ್ನು ಸಹಿತ ತಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ರು. ಬಹಳ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯ ಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಸಾಲಿಗ್ರಾಮ ಕ್ಷೇತ್ರ, ಕ್ಷೇತ್ರ ದರ್ಶನಕ್ಕೆ ಬಂದಂತಹ ಭಕ್ತ ಸಾಗರ ನೋಡಿ. ನಿನ್ನೆ ಮತ್ತು ಮೊನ್ನೆ 2 ದಿನಗಳು ಭಾಳ ವಿಶೇಷವಾದಂಥ ರೀತಿ ಸಾಕಷ್ಟು ಜನ ಭಕ್ತರನ್ನ ನಾವು ನೋಡಿದ್ವಿ. ಶುಕ್ರವಾರ, ಶನಿವಾರ, ಭಾನುವಾರ ಸಾಕಷ್ಟು ಜನ, ಅಷ್ಟು ಜನ ಭಕ್ತರು ಬಂದರು. ಯಾರೊಬ್ಬರ ಮನಸ್ಸು ನೊಂದುಕೊಂಡಿದ್ದಿಲ್ಲ, ಯಾರೊಬ್ಬರ ಮನಸ್ಸು ಹೀಗಾಯಿತು ಹಾಗಾಯಿತು ಅಂದಿದ್ದಿಲ್ಲ. ಯಾರೊಬ್ಬರು ಸಹಿತ ಅಯ್ಯೋ ವ್ಯವಸ್ಥೆ ಅಂತ ಮಾತಾಡಿದ ಮಾತೇ ಇಲ್ಲ. ಆದರೆ ಅದರ ಹಿಂದೆ ದಿವಸಗಳಲ್ಲಿ ವ್ಯವಸ್ಥೆ ಎಂಬತಕ್ಕಂತಹ ಮಾತನ್ನು ಆಡಿದ್ರು. ಆದರೆ ಈಗ ಆಶ್ರಮವನ್ನು ನೋಡಲಿಕ್ಕೆ ಆನಂದ ಇದೆಯಲ್ಲ, ಅದರ ಆನಂದವೇ ಬೇರೆ. ಆದರೆ ಒಂದು ಆ ಗರ್ಭಗುಡಿಯಲ್ಲಿ ತಾಯಿ ಕೂತು ತಾಯಿ ಮಹಾಲಕ್ಷ್ಮಿ ಬರ್ತಕ್ಕಂತಹ ಭಕ್ತರಿಗೆ ದರ್ಶನ ಕೊಡುವಂಥ ರೀತಿ ಇದೆಯಲ್ಲ, ಅಬ್ಬಾ, ಯಾರ ಕಣ್ಗಳಲ್ಲಾದರೂ ಕಣ್ಣು ತುಂಬುತ್ತೆ ನೀರು. ಅಂದರೆ ಆ ಕ್ಷೇತ್ರಕ್ಕೆ ಬಂದ ತಕ್ಷಣ, ಸಾಲಿಗ್ರಾಮ ತಾಯಿ ಮಹಾಲಕ್ಷ್ಮಿಯನ್ನು ಕಂಡ ತಕ್ಷಣ ಯಾರನ್ನೂ ಮಾತಾಡೋದಿಲ್ಲ. ಕಣ್ಣ ನೀರು ಹಾಕ್ಕೊಂಡು ತನ್ನ ಕಷ್ಟ ಏನಿದೆಯೋ ಅದನ್ನು ಹೇಳ್ಕೊಳ್ಬೇಕು, ಆದಷ್ಟು ಬೇಗ ಕಷ್ಟ ಪರಿಹರಿಸ್ಕೋಬೇಕು. ಅದರ ಅದೃಷ್ಟ ಎಂಬಂತೆ ಕಷ್ಟ ಅಂತ ಬಂದವರಿಗೆ ಒಂದು ಪರಿಹಾರದ ಒಂದು ಪುಣ್ಯಕ್ಷೇತ್ರವಾಗಿದೆ. ತವರಿಗೆ ಬಂದಂತಹ ಮಕ್ಕಳಿಗೆ, ತಾಯಿಗೆ, ಯಾವುದೇ ಒಬ್ಬ ಹೆಣ್ಣುಮಗಳಾಗಲಿ ತವರಿಗೆ ಬಂದಂಥ ರೀತಿ ಬಂದಾಗ ಅವರಿಗೆ ಇಷ್ಟು ಮಡ್ಲಕ್ಕಿ, ಜೊತೆಗೆ ನಮ್ಮ ಜೀ ಕನ್ನಡದ ಒಂದು ಸಂಬಂಧದ ಪತ್ರ, ನಮ್ಮ ಜೀ ಕನ್ನಡ ವೀಕ್ಷಕ ಬಂಧುಗಳಿಗೆ ಪ್ರತಿ ವರ್ಷದ ಗೌರಿ ಭಾಗನ ಏನು ಕೊಡ್ತಿದ್ವೋ ಅದನ್ನು ನಿರಂತರವಾಗಿ ಮಹರ್ಷಿ ಮಂದಿರದಲ್ಲೇ ಕೊಟ್ವಿ ನಾವು. ಹಾಗೆ ಅದಕ್ಕೆ ಮುನ್ನ ಸಹಿತ ನಮ್ಮ ಜೀ ಕನ್ನಡದ ವತಿಯಿಂದ 5 ರೂಪಾಯಿ ನಾಣ್ಯ, ಅರಿಶಿನ ಕುಂಕುಮ, ಒಂದಿಷ್ಟು ಕಲ್ಸಕ್ಕರೆ, ಒಂದು ಸಂಬಂಧದ ಪತ್ರ, ಇದೆಲ್ಲವನ್ನು ಕೊಟ್ವಿ. ಅದರ ಮುನ್ನ 1 ರೂಪಾಯಿ ನಾಣ್ಯವನ್ನು ನಮ್ಮ ಆಶ್ರಮದಲ್ಲಿ ನಾವು ಕೊಡ್ತಾ ಇದ್ವಿ, ಎಷ್ಟು ಸಾಧ್ಯವೋ ಅಷ್ಟು. ಯಾಕೆಂದರೆ ನಾನು ಕೊಡೋ 1 ರೂಪಾಯಿ ದೊಡ್ಡ ವಿಚಾರ ಅಲ್ಲ ಅದು. 1 ರೂಪಾಯಿ ಇವತ್ತು ನಿಮಗೆ ಚಲಾವಣೆ ಇದೆಯೋ ಅದು ನನಗೆ ಗೊತ್ತಿಲ್ಲ. ಅದರ ನಾಣ್ಯಕ್ಕೆ ಒಂದು ಶಕ್ತಿ ಇದೆ. ಆ ನಾಣ್ಯವನ್ನು ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾದಂಥ ರೀತಿಯ ಅಭಿಷೇಕವನ್ನು ಮಾಡಿ ಅಮ್ಮನವರ ಸಾನ್ನಿಧ್ಯದಲ್ಲಿಟ್ಟು ಆ ಸಾನ್ನಿಧ್ಯದ ಪ್ರಸಾದ ರೂಪದಲ್ಲಿ ನಾವು ಕೊಡ್ತಿದ್ವಿ. ಆ ಪ್ರಸಾದವನ್ನು ತಾವು ತಮ್ಮ ಮನೆಗೆ ತೆಗೆದುಕೊಂಡೋಗಿ ಡಬ್ಬಿಯಲ್ಲಿಟ್ಟು ಅಥವಾ ಒಂದು ಬೀರುವಲ್ಲಿಟ್ಟು ಅದನ್ನು ಪ್ರತಿನಿತ್ಯ ಅದರ ದರ್ಶನ ಮಾಡಿದ್ರೂ ಸಹಿತ ಆ ಸಾನ್ನಿಧ್ಯದಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಲಿ ಎಂಬತಕ್ಕಂಥ ಚಿಂತನೆಯಿಂದ ನಾಣ್ಯವನ್ನು ನಾವು ಕೊಡ್ತಿದ್ವಿ. ಇನ್ನು 1 ಹಿಡಿ ಮಡ್ಲಕ್ಕಿ. ರೈತ ಮೂಟೆಗಟ್ಟಲೆ ಅಕ್ಕಿ ಬೆಳಿತೀರಿ, ನೀವು ಧಾನ್ಯಗಳನ್ನು ಬೆಳಿತೀರಿ, ನಿಮಗೆ 1 ಹಿಡಿ ಅಕ್ಕಿ ಏನು ದೊಡ್ಡ ವಿಚಾರ ಅಲ್ಲ. ಆದರೆ ಈ ತವರು ಮನೆಯಿಂದ, ಈ ತಾಯಿಯ ಸಾನ್ನಿಧ್ಯದಿಂದ ಇಲ್ಲಿಗೆ ಬಂದಾಗ ಹೆಣ್ಣು ಮಕ್ಕಳು ಸೆರಗೊಡ್ಡಿ 1 ಹಿಡಿ ಅಕ್ಕಿಯನ್ನು ತೆಗೆದುಕೊಂಡು ಆ ಮಡ್ಲಕ್ಕಿಯನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ 2 ಚಿಟಿಗೆಯಷ್ಟು ಅಕ್ಕಿಯನ್ನು ಹಾಕಿ ಉಳಿದಿರ್ತಕ್ಕಂಥ ಅಕ್ಕಿಯನ್ನು ಅಕ್ಕಿ ಡಬ್ಬಿಯಲ್ಲಿ ಹಾಕ್ಕೊಂಡು ಸದಾಕಾಲ ತಾಯಿ ಅನ್ನಪೂರ್ಣೇಶ್ವರಿ ತಾಂಡವಾಡ್ತಾ ಪ್ರತಿಯೊಬ್ಬರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಎಂಬತಕ್ಕಂಥ ಚಿಂತನೆಯಿಂದ ತಾಯಿ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿ ಕ್ಷೇತ್ರದಲ್ಲಿ, ಆ ಒಂದು ಸಾಲಿಗ್ರಾಮ ಕ್ಷೇತ್ರದಲ್ಲಿ ಈ ಒಂದು ಪದ್ಧತಿಯನ್ನು ತಂದಿದ್ದೀವಿ. ಅದು ಇಂದಿಗೂ ನಡ್ಕೊಂಡು ಬರ್ತಾ ಇದೆ. ಆದರೆ ನಿನ್ನೆ ಮೊನ್ನೆ ಅದರ ಮುಂಚಿನ ದಿನ ನಡೆದಂತಹ ಜಾತ್ರಾ ಮಹೋತ್ಸವ, ಬಂದಂತಹ ಭಕ್ತ ಸಾಗರ. ಆದರೆ ಈ ಬಾರಿ ಅಂತೂ ಖಂಡಿತ ಹೇಳ್ತೀನಿ, ಪ್ರಸಾದ ವೇಸ್ಟ್ ಮಾಡೋದಾಗಲಿ ಅಥವಾ ಏನೋ ಒಂದು ಅಭಾಸಗಳು ಮಾಡ್ಕೊಳ್ಳೋದು ಅಥವಾ ಏನೋ ಒಂದು ತೊಂದರೆ ಆಗೋದು, ಯಾವುದೋ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಆಗೋದು, ಇದು ಯಾವುದೂ ಇಲ್ಲ. ಎಲ್ಲವೂ ಶಾಂತ ರೀತಿಯಲ್ಲಿ ನೆಮ್ಮದಿಯುತವಾಗಿ ಏನು ಅಭಿಷೇಕ, ಕಣ್ಣು ತುಂಬಿಸ್ಕೊಳ್ಳೋಷ್ಟು ಅಭಿಷೇಕ. ಆ ಬೃಹತ್ ಮಟ್ಟದ ವಿಗ್ರಹಕ್ಕೆ ಅಮ್ಮನವರಿಗೆ ಅಭಿಷೇಕ ಮಾಡ್ತಾ ಇದ್ದರೆ, ಅಭಿಷೇಕ ಮಾಡುವ ಕೈಗಳು, ಅಭಿಷೇಕವನ್ನು ನೋಡುವ ಕಣ್ಗಳು,
ಅದರ ಆನಂದವೇ ಬೇರೆ. ನಾನು ಹೇಳಿದಾಗ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೀಗಿದ್ದರೆ, ಇನ್ನು ಆ ಸಾನ್ನಿಧ್ಯದಲ್ಲಿ ಕೂತು ನೋಡ್ತಾ ನೀವು ಅಭಿಷೇಕವನ್ನು ಮಾಡುವಂಥ ಕಾಲ ಇನ್ನು ನಿಮಗೆಷ್ಟು ಆನಂದ ಇರಬೇಕು. ಇದೆಲ್ಲ ಒಂದು ಕಡೆ ಆದರೆ, ಕ್ಷೇತ್ರಕ್ಕೆ ಬಂದು ನಿಮ್ಮದೊಂದು ಸಂಕಲ್ಪವನ್ನು ಇಟ್ಟು ಆ ಸಂಕಲ್ಪ ಪರಿಪೂರ್ತಿ ಆಯಿತು, ನಾನು ಅಂದುಕೊಂಡಿದ್ದು 3 ದಿವಸಕ್ಕೆ ನನಗೆ ಈ ಕೆಲಸ ಆಯಿತು, ನನ್ನ ಭೂಮಿ ವಿಚಾರನೋ, ಜಮೀನು ವಿಚಾರನೋ, ಕೆಲಸನೋ, ಉದ್ಯೋಗನೋ, ವಿವಾಹನೋ ಒಂದು ಕಾರ್ಯಸಿದ್ಧಿ ಆಯಿತು ಅಂತ ಪುನಃ ಬಂದು ನನಗೆ ಹೇಳುವಾಗ ನನಗೆಷ್ಟು ಆನಂದ. ದೇವಸ್ಥಾನ ಮಾಡೋದು ಗೊತ್ತಿಲ್ಲ, ಮಹರ್ಷಿ ಮಂದಿರದಲ್ಲಿ ಇಂತಹ ಒಂದು ಕಾಯಕ ಆಗುತ್ತೆ ನಮಗೆ ಗೊತ್ತಿಲ್ಲ, ಆದರೆ ಎಲ್ಲವೂ ನೋಡ್ತಾ ಇದ್ದಂಗೆ ಆಗೋಯ್ತು. ಅದು ಹೇಗಾಯಿತು, ಅದು ಯಾವ ರೀತಿ ನಡೀತು, ಎಲ್ಲ ಭಕ್ತರಿಂದ ಭಕ್ತರಿಗೋಸ್ಕರನೇ ನಡೆದವು. ಇನ್ನು 48 ದಿನ ಮಂಡಲ ಪೂಜಾ ಅನುಷ್ಠಾನದಲ್ಲಿ ಮಹಾಮೃತ್ತಿಗೆಯನ್ನು, ಅಂದರೆ ವಿಶೇಷವಾಗಿರ್ತಕ್ಕಂತಹ ಗರ್ಭಗುಡಿಯ ತಳಭಾಗದಲ್ಲಿರ್ತಕ್ಕಂಥ ಮಣ್ಣು ಏನಿತ್ತು ಮೃತ್ತಿಗೆ ಪ್ರಸಾದ, ಆ ಮೃತ್ತಿಗೆ ಪ್ರಸಾದವನ್ನೇ ಒಂದು ವಿಶೇಷವಾದಂಥ ರೀತಿ ತಯಾರು ಮಾಡಿದ್ವಿ. ಆ ವಿಶೇಷವಾಗಿ ತಯಾರು ಮಾಡಬೇಕಾದ್ರೆ 108 ವನಸಿರಿಗಳನ್ನು, ಅದ್ಭುತವಾದಂತಹ ವನಸಿರಿಗಳು, ಬರೀ ಆ ವನಸಿರಿ ಮನೆಯಲ್ಲಿದ್ದರೆ ಸಾಕು ಕಾರ್ಯಸಿದ್ಧಿ ಆಗಬೇಕು, ಅಂತಹ ಅದ್ಭುತವಾದಂತಹ ವನಸಿರಿಗಳನ್ನು ಸಂಗ್ರಹಣ ಮಾಡಿ ಯಥೇಚ್ಛವಾದಂಥ ರೀತಿಯಲ್ಲಿ, ಜೊತೆಗೆ ಒಂದಷ್ಟು ಸುಗಂಧ ದ್ರವ್ಯಗಳನ್ನು ಹಾಕಿ 8 ಮಣ್ಣಿನ ಉಂಡೆಗಳು, ಅದರ ಮಧ್ಯದಲ್ಲಿ ಒಂದು ಅದ್ಭುತವಾದಂತಹ ಒಂದು ಸಾಲಿಗ್ರಾಮ. ಸಾಲಿಗ್ರಾಮ ಅಂದರೆ ಮನೆಯಲ್ಲಿ ಪೂಜೆ ಮಾಡೋಕ್ಕಾಗದಿರತಕ್ಕಂಥ ಸಾಲಿಗ್ರಾಮ ಅಲ್ಲ. ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ಜನಕ್ಕೆ, ಬಂದಂಥ ಭಕ್ತರಿಗೊಂದು ಕನ್ಫ್ಯೂಷನ್ ಆಯಿತು. ಸಾಲಿಗ್ರಾಮ ನಮ್ಮನೇಲಿಟ್ಟು ಪೂಜೆ ಮಾಡೋರು ಹೇಗಪ್ಪ? ಸಾಲಿಗ್ರಾಮ ತಂದ ಮೇಲೆ ನಮ್ಮನೇಲಿ ನಾನ್ ವೆಜ್ ಮಾಡ್ತೀವಲ್ಲ, ನಮ್ಮ ಆಹಾರ ಪದ್ಧತಿ ಬೇರೆ ಇದೆಯಲ್ಲ, ಈ ಸಮಯದಲ್ಲಿ ನಾವು ಹೇಗಪ್ಪ? ಆ ಚಿಂತನೆ ಇದೆ ನಿಮ್ಮಗಳಲ್ಲಿ. ಅದಕ್ಕೆ ಏನು ಎಂಬತಕ್ಕಂಥದ್ದು ರಹಸ್ಯನ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ತಿಳಿಸ್ತಾ ಇದ್ರು, ರಕ್ಷಾ ಮಂಡಲ ಅದನ್ನು ಸ್ವೀಕರಿಸ್ತಾ ಇರೋ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಸಾಲಿಗ್ರಾಮವನ್ನು ನೋಡಿ ಸಾಕಷ್ಟು ಜನ ಅವರ ಊಟದ ಪದ್ಯಕ್ರಮದಲ್ಲಿ ಹೇಗೆ ಗುರುಗಳೇ ಬದಲಾಯಿಸ್ಕೊಳ್ಬೇಕಾ, ನಾವು ನಾನ್ ವೆಜ್ ತಿಂತೀವಿ, ಅದರ ಕುರಿತಾಗಿ ಸಾಕಷ್ಟು ಜನ ಒಂದು ಪ್ರಶ್ನೆಯನ್ನು ಇಟ್ಟರು. ಅದರ ಬಗ್ಗೆ ಗುರುಗಳು ತಿಳಿಸ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ. ಗುರುಗಳೇ, ಅದ್ರ ಬಗ್ಗೆ ಹೇಳ್ತಾ ಇದ್ರು ಗುರುಗಳು. ಖಂಡಿತ. ಆ ಪುಟ್ಟ ಸಾಲಿಗ್ರಾಮ ಮಧ್ಯದಲ್ಲಿದ್ದು 8 ಮಣ್ಣಿನ ಉಂಡೆಗಳಿದೆ. ಆ ಮಣ್ಣಿನ ಉಂಡೆ ಬರೀ ಮಣ್ಣಷ್ಟೇ ಅಲ್ಲ, ಸುಗಂಧ ದ್ರವ್ಯದಿಂದ 108 ವನಸ್ಸಿಗಳನ್ನು ಅದರಲ್ಲಿ ಸಂಗ್ರಹಣ ಮಾಡಿ, ಪ್ರತಿಯೊಂದು ಸಹಿತ ಅದಕ್ಕೂ ಮುಖ್ಯವಾಗಿ ಪಂಚಗವ್ಯ, ಇದನ್ನು ಮೀರಿಸ್ತಕ್ಕಂತಹದ್ದು ಗೋರೋಜನ. ಗೋರೋಜನ, ಪಚ್ಚಕರ್ಪೂರ ಮತ್ತು ವಿಶೇಷವಾಗಿರ್ತಕ್ಕಂಥ ಕೇಸರಿ ಮತ್ತು ಕಸ್ತೂರಿ. ಯಾಕೆಂದರೆ ಶ್ರೀನಿವಾಸನಿಗೆ, ಮಹಾವಿಷ್ಣುವಿಗೆ ಕಸ್ತೂರಿ ತಿಲಕ ಅಂದರೆ ಅಷ್ಟು ವಿಶೇಷ. ಒಂದು ಕಸ್ತೂರಿ ತಿಲಕ, ಒಂದು ಪಚ್ಚಕರ್ಪೂರ ಅಂದರೆ ಅದರಲ್ಲಿ ಅಂತಹ ಸಾನ್ನಿಧ್ಯ ಶಕ್ತಿ ಇದೆ. ಮನುಷ್ಯನಿಗಿರ್ತಕ್ಕಂತಹ ನರದೃಷ್ಟಿ ಅಂತಲೋ ಅಥವಾ ಜನದೃಷ್ಟಿ ಅಂತಲೋ ಅಥವಾ ಕೆಟ್ಟ ಕಣ್ಣುಗಳು ವ್ಯಕ್ತಿ ಮೇಲೆ ಬಿದ್ದಾಗ ವ್ಯಕ್ತಿ ಕರಗ್ತಾನೆ. ಅಂತಹ ಕರಗುವಂತಹ ಕಾಲಕ್ಕೆ ಒಂದಿಷ್ಟು ಪಚ್ಚಕರ್ಪೂರವನ್ನು, ಅದ್ರ ಜೊತೆಗೆ ಒಂಚೂರು ತುಪ್ಪವನ್ನು ಮಾಡಿ, ಒಂದು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ದೃಷ್ಟಿ ತೆಗೆದು ಅದನ್ನು ಸುಟ್ಟು ಕರಕು ಮಾಡಿಬಿಟ್ರೆ, ಅದನ್ನು ಆ ದೀಪದಲ್ಲಿ ಒಂದು ಸತಿ ದೃಷ್ಟಿ ತೆಗೆದ್ರೆ ಎಂತಹ ಕೆಟ್ಟ ಕಣ್ಣಿದ್ರೂ ಅಲ್ಲಿ ಭಸ್ಮವಾಗುತ್ತೆ. ಅಂತೆಲ್ಲ ಪದಾರ್ಥಗಳನ್ನು ಆಲೋಚನೆ ಮಾಡಿ ಈ ಒಂದು ಮೃತ್ತಿಗೆಯಲ್ಲಿ ಹಾಕಿ 8 ಉಂಡೆಗಳನ್ನು ಮಾಡಿ, ಸಣ್ಣದಾದಂತಹ ಒಂದು ಗೋಲಿಗಿನ್ನ ಚಿಕ್ಕದು, ಒಂದು ಅಪ್ಪಪ್ಪ ಅಂದರೆ ಒಂದು ತೊಗರಿ ಬೇಳೆನೋ ಅಥವಾ ಏನಿದೆ ಅವರೇ ಬೇಳೆಗಿನ ಸ್ವಲ್ಪ ದೊಡ್ಡದು, ಕಡಲೆಕಾಳು ಅವರೆಕಾಳು ಅಷ್ಟಿದೆ ಸಾಲಿಗ್ರಾಮ. ಆದರೆ ಹೆಸರಲ್ಲಿ ಸಾಲಿಗ್ರಾಮವೇ. ಸಾಲಿಗ್ರಾಮ ಸಿಗುವ ಸಾನ್ನಿಧ್ಯದಿಂದ ತರಿಸಿರ್ತಕ್ಕಂಥ ನೇಪಾಳಿನ ಗಂಡಕಿ ನದಿ, ಏನು ನೇಪಾಳ ಸಮೀಪ ಇರತಕ್ಕಂಥ ಗಂಡಕಿ ನದಿ ಇದೆಯಲ್ಲ, ಅಲ್ಲಿಂದ ಬಂದಿರತಕ್ಕಂಥದ್ದೇ ಅದು. ಕಷ್ಟಗಳನ್ನು ದೂರ ಮಾಡತಕ್ಕಂಥದ್ದು ಸಾಲಿಗ್ರಾಮ. ಅಂದರೆ ಹೇಗೆ ಸಂಪೂರ್ಣ ಸಾಲಿಗ್ರಾಮ ಆಗುತ್ತೆ ಅಂದರೆ ಅದರೊಳಗೆ ಚಕ್ರ ರಚನೆ ಆದರೆ ಮಾತ್ರ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆದರೆ ಅದರ ಸಾನ್ನಿಧ್ಯ ಇದೆಯಲ್ಲ, ಆ ಸಾನ್ನಿಧ್ಯಕ್ಕೆ ಆ ಶಕ್ತಿ ಇದೆ. ನೇಪಾಳ ಪ್ರಾಂತ್ಯದ ಗಂಡಕಿ ಎಂಬತಕ್ಕಂತಹ ಎಲ್ಲಿ ಗಂಡಕಿ ಉಗಮ ಸ್ಥಳ ಇದೆ, ಆ ಸಾನ್ನಿಧ್ಯದಲ್ಲಿ ಸಿಗ್ತಕ್ಕಂಥ ಪುಟ್ಟ ಪುಟ್ಟ ಕಲ್ಲುಗಳು ಅದು ಅಂತ ಮಾತಾಡುತ್ತೆ. ಇದನ್ನು ಏಕಾಏಕಿ ನಿಮ್ಮ ಮುಂದೆ ತರುವ ಪ್ರಯತ್ನ ಅಲ್ಲ. ಅದರ ಆಗು ಹೋಗುಗಳು ಏನು ಎಂಬತಕ್ಕಂಥದ್ದನ್ನು ಸರಿಯಾದ ರೀತಿ ಸ್ಪಷ್ಟೀಕರಿಸಿ, ಅದರ ಆಲೋಚನೆ ಮಾಡಿ, ಅದರ ಸಾಧಕ ಬಾಧಕಗಳನ್ನು ಚಿಂತನೆ ಮಾಡಿ, ಇದು ವಾಸ್ತುಗೃಹದಲ್ಲಾಗಲಿ, ವ್ಯಕ್ತಿಯ ಪಾಕೆಟಲ್ಲಾಗಲಿ ಅಥವಾ ವ್ಯಕ್ತಿ ಜೊತೆಯಲ್ಲಾಗಲಿ ಇದ್ದರೆ ಅದಿಂತಿಂಥ ಕೆಲಸ ಆಗುತ್ತೆ ಇಲ್ಲ ಎಂಬತಕ್ಕಂಥದ್ದರ ಚಿಂತನೆ ಮಾಡಿ ತಂದಿರತಕ್ಕಂಥ ಕಲ್ಲುಗಳು. ಅದು ಬರಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ಫ್ಲೈಟಲ್ಲಿ ತರಿಸಿ ಅದನ್ನು ಒಂದು ಕಡೆ ಇಷ್ಟು ಕಳ್ಸೋಕ್ಕಾಗಲ್ಲ, ಇಷ್ಟು ತೂಕ ಹಾಕಿಬಿಟ್ಟಿದ್ದೀರಿ ಅಂತ, ಜೊತೆಗೆ ಅದನ್ನು ಕಸ್ಟಮ್ಸಲ್ಲಿ ಇದನ್ನು ಹಿಡಿದಿಟ್ಕೊಂಡು ತಿರ್ಗಿ ಅದಕ್ಕೆ ಇನ್ನೊಂದು ಕಡೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ಕೊಡ್ರಪ್ಪ, ಅದು ಭಕ್ತರಿಗೋಸ್ಕರ ತಂದಿರೋದು ಅಂತೇಳಿ ತಿರ್ಗಿ ಅದೊಂದಿಷ್ಟು ಸಾಧನೆ ಮಾಡಿ
ಅಬ್ಬಬ್ಬ ಅದರ ಪ್ರಯತ್ನ ಹೇಳ್ತಿರೋದು. ಅಂದರೆ ಅಲ್ಲೊಂದು ಶಕ್ತಿ ಇದೆ, ಅದರಲ್ಲೊಂದು ಸಾನ್ನಿಧ್ಯ ಇದೆ, ಅದು ಬಂದು ಕೂತ್ಕೊಂಡಾಗ ಅದು ವ್ಯವಸ್ಥೆ ಮಾಡುತ್ತೆ ಎಂಬತಕ್ಕಂಥ ಚಿಂತನೆಯಿಂದ ಮಾಡಿದ್ವಿ. ಅದನ್ನು ತಂದು ಒಂದು ದಿವಸ ಪೂಜೆ ಮಾಡಿದವರು ಅದರ ಫಲಗಳನ್ನು ಕಂಡರು. ಹಾಗಾಗಿ ಯಾರೇ ನಾನ್ ವೆಜ್ ತಿನ್ನತಕ್ಕಂಥವ್ರಾಗಲಿ ಅಥವಾ ಇನ್ನೇನೋ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿದ್ದು ನಾವು ಹೇಗಪ್ಪ ಅಂದರೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ಆಹಾರ ನಿಮ್ಮ ಪದ್ಧತಿ. ಆದರೆ ಒಂದು ದೈವ ಸಾನ್ನಿಧ್ಯ ಅಂತ ಏನಿದೆ, ಸಾನ್ನಿಧ್ಯ ದೇವ್ರ ಮನೇಲಿ ಇಡಿ. ಆಮೇಲೆ ಇನ್ನೊಂದು ವಿಚಾರ, ಅದೊಂದು ಬಾಕ್ಸ್ ಅಂತ ಮಾಡಿದ್ರಲ್ಲ, ಆ ಬಾಕ್ಸ್ ಮುಚ್ಚಳ ತೆಗೆದಿಟ್ಟು ಪ್ರತಿನಿತ್ಯ ಅದರ ದರ್ಶನ ಮಾಡಿ. 48 ದಿನ ಆ ಬಾಕ್ಸ್ ಮುಚ್ಚಳ ತೆಗೆದು ಒಳಗಡೆ ಇರ್ತಕ್ಕಂಥ 8 ಮಣ್ಣಿನ ಉಂಡೆಗಳು, ಮಧ್ಯದಲ್ಲಿರ್ತಕ್ಕಂಥ ಪುಟ್ಟ ಸಾಲಿಗ್ರಾಮ, ಕಪ್ಪು ಸಾಲಿಗ್ರಾಮ, ಅದು ನೀವು ಕಣ್ಗಳಲ್ಲಿ ನೋಡಬೇಕು. 2 ಧೂಪ ಅಂಟಿಸಬೇಕು. ಅದನ್ನು ಹಾಗೆ ಇಡಿ. ಸಂಜೆ ಪೂಜೆ ಎಲ್ಲ ಮುಗಿದ ಮೇಲೆ ದೇವ್ರ ಮನೆಯಿಂದ ಸರಿಗೆ ದೇವ್ರನ್ನ ದರ್ಶನ ಮಾಡಿ ಅನಂತರ ಬಾಕ್ಸ್ ಮುಚ್ಚಿ. ಏನೂ ತಪ್ಪಲ್ಲ. ಇದನ್ನು ನಾನ್ ವೆಜ್ ತಿಂತಕ್ಕಂಥವ್ರು ಅಥವಾ ಇನ್ನೇನೋ ಆಯಿತು, ನಾನು ಎಲ್ಲೋ ಉದ್ಯೋಗ ಮಾಡ್ತೇನೆ, ಮೊನ್ನೆ ಯಾರೋ ಒಬ್ಬ ತಾಯಿ ಕೇಳಿದ್ರು, ನಮ್ಮದು ನಾವು ಮಾಡುವಂತಹ ಕಾಯಕ, ನಾವಿರುವಂಥ ಪ್ರಾಂತ್ಯದಲ್ಲಿ ಈ ಮಹಾಪ್ರಸಾದ ಅಂತಿದ್ದೀರಿ, ಈ ಪ್ರಸಾದವನ್ನು, ಈ ಮೃತ್ತಿಗೆಯನ್ನು, ಈ ಸಾಲಿಗ್ರಾಮದ ಕಪ್ಪು ಶಿಲೆ ಅಂತ ಹೇಳಿದ್ರಿ, ಈ ಶಿಲೆನ ಅಲ್ಲಿಟ್ಕೊಂಡ್ರೆ ಏನು ತಪ್ಪಲ್ವಾ? ಅದು ಅಲ್ಲಿ 10 ಜನ ಬಂದು ಹೋಗ್ತಿರ್ತಾರಲ್ವಾ ಅಂತ ಕೇಳಿದ್ರು. ಈ ಸೃಷ್ಟಿ, ಈ ಭೂಮಿನಲ್ಲಿ ಎಲ್ಲವೂ ಜಗತ್ತು ಸೃಷ್ಟಿನೇ ಅವನಮಯ. ಒಂದು ಭೂಮಂಡಲ ಅಂದರೆ ಆ ಭೂಮಂಡಲದ ನಾವಿದ್ದೇವೆ, ಒಂದು ಬಾಲಲ್ಲಿ ನಾವಿದ್ದೇವೆ. ನಾನು ಬೇರೆ ನೀನು ಬೇರೆ ಅಲ್ಲ ತಾಯಿ. ನಾವು ಮಾಡುವಂಥ ಕಾಯಕದಲ್ಲಿ ಲೋಪ ಬಾರದಂಥ ರೀತಿಯಲ್ಲಿದ್ದದಕ್ಕೆ ಗಂಡಕ್ಕೆ ಅಂತಹ ಒಂದು ಗಂಡಕ್ಕಿ ತಾನು ಮಾಡ್ತಿದ್ದಂಥ ವೃತ್ತಿ ಧರ್ಮ ಏನು? ಗಂಡಕ್ಕಿ ಎಂಬಾಕೆ ತಾನು ಮಾಡ್ತಿರ್ತಕ್ಕಂಥ ವೃತ್ತಿ ಧರ್ಮ ಏನು? ಅಂತಹ ವೃತ್ತಿಯನ್ನು ಸಹಿತ ಭಗವಂತ ಒಪ್ಪದ. ನಿನ್ನ ವೃತ್ತಿಯಲ್ಲಿ ನೀನು ನಿಷ್ಠೆಯಲ್ಲಿದೆಯಾ ಅಂದ. ವೃತ್ತಿಯಲ್ಲಿ ನಿಷ್ಠೆಯಾಗಿದ್ದು ನೀನು ಆಯ್ಕೆ ಮಾಡಿಕೊಂಡಂತಹ ಇವತ್ತಿನ ನಿನ್ನನ್ನು ಅರಸಿ ಬಂದಂತಹ ವ್ಯಕ್ತಿ ಮರಣ ಹೊಂದಿದ್ರೆ ಆ ವ್ಯಕ್ತಿ ಜೊತೆ ನನ್ನ ಸಾವು ಅಂದು. ಅಂದರೆ ಆ ದಿನಕ್ಕೆ ನಾನು ಪಾತಿವ್ರತೆ, ಆ ದಿನಕ್ಕೆ ನಾನು ನಿನಗೇ ಸ್ವಂತ ಅಂದು. ಆ ದಿನ ನನ್ನ ಗಂಡ ಸತ್ತ ಮೇಲೆ, ಗಂಡ ಸತ್ತರೆ ಆ ಚಿತೆಗೆ ನಾನು ಹಾರ್ತೀನಿ ಅಂತ ಹಾರಿದಂಥ ಗಂಡಕಿ ಇಡಬೇಕಾದ್ರೆ, ಅದಾದಮೇಲಲ್ವ ಆ ಸಾಲಿಗ್ರಾಮ ಹೋಗಿ ಆ ಗಂಡಕಿ ನದಿಯಲ್ಲಿ ಹುಟ್ಟಿದ್ದು. ಮಹಾವಿಷ್ಣು ಈ ಒಂದು ಗರ್ಭದಲ್ಲಿ ನಾನು ಹುಡ್ತೀನಿ ಅಂತ ಹುಟ್ಟಿದ್ದು. ನಾವು ಅರ್ಥೈಸ್ಕೊಳ್ತಕ್ಕಂಥ ರೀತಿ, ನಮಗೆ ಸರಿಯಾದ ಕ್ರಮವನ್ನು ತಿಳಿ ಹೇಳ್ತಕ್ಕಂಥ ಗುಣ. ಎಷ್ಟೋ ಜನ ಹೇಳ್ತಾರೆ ಜ್ಯೋತಿಷ್ಯ ಸುಳ್ಳು ಅಂತ. ಜ್ಯೋತಿಷ್ಯ ಹೇಳೋರು ಬೇರೆ ಬೇರೆ ಥರದಲ್ಲಿ ತಿರುಚಿ ಅದನ್ನು ಸುಳ್ಳು ಹೇಳ್ಬೋದು. ಜ್ಯೋತಿಷ್ಯ ಸುಳ್ಳಲ್ಲ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಆ ವಿದ್ಯೆಗಂಥ ಶಕ್ತಿ ಇದೆ, ಆ ಜ್ಞಾನಕ್ಕೆ ಶಕ್ತಿ ಇದೆ. ಹಾಗಾಗಿ ಯಾರೂ ಆತಂಕಕ್ಕೊಳಗಾಗಬೇಡಿ. ಒಂದು ಅಪರೂಪವಾದಂತಹ ಮಾಣಿಕ್ಯದ ಥರ ಇದೆ ಅದು. ಆ 8 ಮಣ್ಣಿನ ಉಂಡೆಗಳು, ಮಧ್ಯದಲ್ಲಿರ್ತಕ್ಕಂಥ ಪುಟ್ಟ ಸಾಲಿಗ್ರಾಮ, ಅದನ್ನು ನಿಮ್ಮ ಮನೆಯಲ್ಲಿ 48 ದಿನ ಪ್ರತಿದಿನ ಬೆಳಗ್ಗೆ ಎದ್ದು ಧೂಪ ದೀಪ ನೈವೇದ್ಯ ಮಾಡಿ ನಿಮ್ಮನೆ ದೇವ್ರ ಮನೇಲಿ ಇಡಿ. ಆದರೆ ಒಂದು ರಹಸ್ಯ ಏನಪ್ಪ ಅಂದರೆ, ಮುಟ್ಟಾದಂಥ ಹೆಣ್ಣು ಮಕ್ಕಳು ಸಾಮಾನ್ಯಕ್ಕೆ ನೀವು ದೇವ್ರ ಮನೆಗೆ ಬರಲ್ಲ ಅಥವಾ ದೇವ್ರನ್ನ ಮುಟ್ಟಲ್ಲ. ಅದೊಂದು ಮಾತ್ರ ನೀವು ಮಾಡಬಾರ್ದು. ಮುಟ್ಟಾದ ಸಮಯದಲ್ಲಿ, ನಿಮ್ಮ ರಜಾ ಆದಂಥ ದಿನಗಳಲ್ಲಿ, ನಿಮ್ಮ ಮೆನ್ಸಸ್ ಪೀರಿಯಡ್ ಸಮಯದಲ್ಲಿ ಆ 5 ಅಥವಾ 6 ದಿವಸ ಅದನ್ನು ಮುಟ್ಟಬೇಡಿ. ಆ ಸಮಯದಲ್ಲಿ ನಿಮ್ಮ ಪತಿದೇವರು, ನಿಮ್ಮ ಮನೆಯಲ್ಲಿರೋ ಮಕ್ಕಳು, ಗಂಡು ಮಕ್ಕಳು ಯಾರೋ ಅಥವಾ ಹೆಣ್ಣು ಮಕ್ಕಳು ಅಥವಾ ನಿಮ್ಮ ಗಂಡಸರು, ನಿಮ್ಮ ಮನೆ ಯಜಮಾನರು, ಅವ್ರ ಕೈನಲ್ಲಿ ದೀಪ ಅಂಟಿಸಕ್ಕೆ ಹೇಳಿ ಸಾಕು. ಇದನ್ನು 48 ದಿವಸ ನೀವು ಮಾಡಿದ್ಮೇಲೆ ಆ ಮಣ್ಣನ್ನು 48 ದಿವಸದ ಮೇಲೆ ಆ ಮಣ್ಣಿನ ಉಂಡೆಗಳು ದಿನಕ್ಕೊಂದು ಅಥವಾ ವಾರಕ್ಕೊಂದು ತೆಗೆದು ನೀರಲ್ಲಿ ಕಲಸಿ ಹಣೆಗೆ ಹಚ್ಕೊಳ್ಳಿ. ಎಲ್ಲಿ ಸಮಸ್ಯೆ ಇದೆ, ಯಾವುದು ಭೂಮಿ ಸಮಸ್ಯೆ ಇದೆ, ಯಾರು ತೊಂದರೆ ಮಾಡ್ತಿದ್ದಾರೆ ಆ ಜಾಗಕ್ಕೆ ತೊಗೊಂಡು ಪ್ರೋಕ್ಷಣೆ ಮಾಡಿ. ಸಾಧ್ಯವಾದರೆ 48 ದಿವಸ ಇಟ್ಕೊಂಡಾದ್ಮೇಲೆ ನಿಮಗೆ ಆ ಒಂದು ಮಧ್ಯದಲ್ಲಿರ್ತಕ್ಕಂಥ ಆ ರಕ್ಷಾ ಏನಿದೆ, ಒಂದು ಕಪ್ಪು ಸಾಲಿಗ್ರಾಮದ್ದು, ನಿಮಗೆ ಅದಾಗದಿಲ್ಲ 48 ದಿವಸ ಆದಮೇಲೆ ನನ್ನ ಕೆಲಸ ಆಯಿತು, ನಾನಿನ್ನು ಮುಂದಕ್ಕೆ ಏನಪ್ಪ ಅಂದರೆ ಅದನ್ನು ತಂದು ಪುನಃ ನೀವು ಆ ದೇವಸ್ಥಾನದ ಹುಂಡಿಗೆ ಹಾಕ್ಬಿಡಿ. ಗರ್ಭಗುಡಿಯ ಮುಂಭಾಗದಲ್ಲಿ ಒಂದು ದೇವಸ್ಥಾನದಲ್ಲಿ ಸಾಲಿಗ್ರಾಮದ ತಲೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪದ್ಮ ಇದೆ. ಅಂದರೆ ಒಂದು ತಾವರೆ ಆಕಾರದಲ್ಲಿರ್ತಕ್ಕಂಥ ಒಂದು ಬಟ್ಲಿದೆ, ಅದರಲ್ಲಿ ತಂದು ನೀವು ಅಲ್ಲಿಟ್ಬಿಡ್ಬೋದು. ಅಷ್ಟರೊಳಗೆ ನಿಮಗೆ ಕೆಲಸ ಆಗುತ್ತೆ. ನೀವು ತೃಪ್ತಿಯಾಗಿರಿ, ಸಂತೋಷವಾಗಿರಿ. ಪ್ರತಿನಿತ್ಯದ ಕಾಯಕದಲ್ಲಿ ಅದ್ಭುತವಾದಂತಹದ್ದಿದು. ನಾವು ದಿನ ಕಳಿತಾ ಕಣ್ಣೀರು ಹಾಕ್ಕೊಂಡಿರಬಾರ್ದು. ಏನು ನಮ್ಮ ಪರಿಹಾರ ಇದೆ, ಪರಿಹಾರ ಮಾರ್ಗ ಏನಿದೆ, ನಾವು ಯಾವ ಮಾರ್ಗದಲ್ಲಿ ನಡೆದರೆ ನಮ್ಮ ಕಾಯಕ ಸಿದ್ಧಿ ಆಗುತ್ತೆ ಅನ್ನೋದನ್ನು ಚಿಂತನೆ ಮಾಡಿ 48 ದಿವಸ ಆದಮೇಲೆ ದೇವಸ್ಥಾನಕ್ಕೆ ಬಂದು ಲಕ್ಷ್ಮೀಬೋರ ಸ್ವಾಮಿ ಸಾನ್ನಿಧ್ಯದಲ್ಲಿ ಆ ಮಧ್ಯದಲ್ಲಿರ್ತಕ್ಕಂಥ ಸಾಲಿಗ್ರಾಮವನ್ನು ತಂದು ಅಲ್ಲಿ ಹಾಕಿ. ಅದಾದ ನಂತರ ಸ್ವಾಮಿ ನಿಮಗೆ ಯಾವಾಗ ಬೇಕೋ ಆವಾಗ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಇದಕ್ಕಿನ್ನ ಭಾಗ್ಯವ
ದಿನಾ ಬೆಳಗಾದರೆ ನರಳ್ತಾ ಕಣ್ಣೀರು ಹಾಕ್ತಾ ಸಮಸ್ಯೆ ಅದಿದೆ ಇದಿದೆ, ಇತ್ತ ಗಂಡ ಕುಡಿತದ ಚಟ, ಮಕ್ಕಳ ವಿದ್ಯಾಭ್ಯಾಸ ಇಲ್ಲ, ಸಂಸ್ಕಾರ ಇಲ್ಲ, 4 ಜನ 4 ಥರ ನಿಂದನೆಗಳು. ನಮ್ಮ ಬದುಕು ನಮ್ಮ ಕಷ್ಟಾರ್ಜಿತ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಬಂದಿರೋದು ತಿನ್ನಲಿಕ್ಕೂ ನಮ್ಮ ಸುತ್ತಮುತ್ತ ಪರಿಸರ ಬಿಡೋದಿಲ್ಲ. ನಿಂದನೆಯ ಮಾತು, ಬೆಳಗ್ಗೆದ್ರೆ ನಿಂದನೆಯ ಮಾತು, ಬೆಳಗ್ಗೆದ್ರೆ ಈ ಕಡೆ ಮನೆಯವ್ರ ಗಲಾಟೆ, ಸಾಯಂಕಾಲ ಆ ಮನೆಯವ್ರ ಗಲಾಟೆ, ಯಾರಿಗೂ ತೊಂದರೆ ಬೇಡಪ್ಪ ಅಂತ ನಡೆದ್ರೆ ಅಲ್ಲೂ ಸಮಸ್ಯೆ. ಮೊನ್ನೆ ಯಾರೋ ಒಬ್ಬ ತಾಯಿ ಹೇಳ್ತಿದ್ದು, ಅಂಗೈಯಾಗೆಲ್ಲ ಜಾಗ, ಮುಂದೆ ಬೇರೊಬ್ಬರ ಜಾಗ ಇದೆ, ನನ್ನ ಜಮೀನಲ್ಲಿ ಓಡಾಡೋದಕ್ಕೂ ಸ್ಥಳ ಕೊಡ್ತಾ ಇಲ್ಲ, ನಾನು ಆ ಕಡೆ ಹೋದರೆ ಕಟ್ಟಿಗೆ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಕಲ್ಲು ಹಿಡ್ಕೊಂಡು ಅಟ್ಟಿಸ್ಕೊಂಡು ಬರ್ತಾರೆ. ಯಾರ್ದಪ್ಪ ಜಾಗ? ಯಾರು ಎದೆ ಮೇಲೆ ಹಾಕ್ಕೊಂಡು ಹೋಗೋಕೆ ಈ ಜಾಗ? ನಮ್ಮ ಹಿಂದೆ ಮುಂದೆ ಇರ್ತಕ್ಕಂಥವ್ರಿಗೆ ರಸ್ತೆ ಕೊಡ್ದಿರ ನಾವು ಮಧ್ಯದಲ್ಲಿ ನಿಂತ್ಕೊಂಡ್ರೆ ರಾಕ್ಷಸರಾಗ್ಬಿಡ್ತೀವಿ ನಾವು. ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ನಮ್ಮ ಹಿಂದಿನ ಜಮೀನೋ ಮುಂದಿನ ಜಮೀನೋ, ಹಿಂದಿನ ಸೈಟೋ ಮುಂದಿನ ಸೈಟೋ, ಹಿಂದಿನ ಮನೆಯವ್ರಿಗೂ ನಾವು ರಸ್ತೆ ಕೊಡ್ದಿರ ರಸ್ತೆಗೆ ಅಡ್ಡವಾಗಿ ಹಾಕ್ಕೊಂಡು ಹರಿಯೋ ನೀರು, ಬೀಸುವ ಗಾಳಿ, ಉರಿಯೋ ಬೆಂಕಿ, ಮತ್ತು ಇಂಪಾರ್ಟೆಂಟ್ ಮುಖ್ಯವಾಗಿ ತಿಳ್ಕೊಬೇಕಾದ್ದು ರಸ್ತೆನ ಯಾರು ಕಡಖಂಡಿತವಾಗಿ ಈ ರಸ್ತೆ ನಿಂದಲ್ಲ, ನೀನು ಇಲ್ಲಿ ಓಡಾಡಬಾರ್ದು, ಇದು ನಿನ್ನ ಮುಂದಕ್ಕೆ ಸ್ಥಳ ಕೊಡೋದಿಲ್ಲ, ರಸ್ತೆಗೆ ಬಿಡಲ್ಲ ಅಂತಂತಾರೋ, ನಾಳೆ ನೀವು ಸತ್ತ ಮೇಲೆ ನೀವು ಸ್ವರ್ಗಕ್ಕೆಲ್ಲಿ ಹೋಗ್ತೀರಿ? ಇಲ್ಲದ ನರಕ ಅನುಭವಿಸ್ಬೇಕಾದ ರವರವ ನರಕ ಶುರುವಾಗ್ಬಿಡುತ್ತೆ. ಯಾರಪ್ಪರ ಮನೆ ಜಮೀನಿದು? ನೀನಿರುವವರೆಗೂ ಮಾತ್ರ ನಿನ್ನ ಹೆಸರಲ್ಲಿ ಈ ಕಾಗದ ಪತ್ರಕ್ಕೆ ಬೆಂಕಿ ಬಿತ್ತು ಅಂದರೆ ಆ ಕಾಗದ ಪತ್ರ ಸಂಪಾದನೆ ಮಾಡೋದು ಕಷ್ಟ. ಯಾರಿಗೂ ರಸ್ತೆ ಬಿಡಲ್ಲ ಅಂತ ಮಾತ್ರ ದಯವಿಟ್ಟು ಯಾರಿಗೂ ಹೇಳಬೇಡಿ. ರಸ್ತೆ ಬಿಡೋದಿಲ್ಲ, ನೀರು ಬಿಡೋದಿಲ್ಲ, ಅಥವಾ ಈ ಕಡೆ ಗಾಳಿ ನಿಮ್ಮ ಮನೆಗೆ ಬರಬಾರ್ದು ಅಂತ ನಾನು ಗೋಡೆ ಎಬ್ಬಿಸ್ತೀನಿ, ನಮ್ಮಷ್ಟು ಮೂರ್ಖ ಶಿಖಾಮಣಿಗಳು ಮತ್ತೊಬ್ಬರು ಇಲ್ಲವೇ ಇಲ್ಲ. ರಸ್ತೆ ಇಲ್ಲದವನಿಗೂ ಸಹಿತ ಇಷ್ಟು ರಸ್ತೆ ನಾನು ಬಿಟ್ಕೊಡ್ತೀನಪ್ಪ, ಈ ರಸ್ತೆ ನೀನು ಓಡಾಡು ಅಂತ ಹೇಳಬೇಕು. ಅದು ಪುಣ್ಯದ ಕೆಲಸ. ಬೆಳೆದ ಅಕ್ಕಿ, ಬೆಳೆದ ಧಾನ್ಯ, ಬೆಳೆದ ವಸ್ತುಗಳೆಲ್ಲವೂ ಸಹಿತ ಒಬ್ಬರು ತಿನ್ನಲಿಕ್ಕಾಗತ್ತಾ? ನೀವೊಬ್ಬರೇ ಸಂಪಾದನೆ ಮಾಡಿ ತಿನ್ಬೋದಾ? ಒಂದು ಮೂಟೆ ಅಕ್ಕಿ ಸಂಪಾದನೆ ಬೆಳೆದ್ರೆ ಆ ಮೂಟೆ ಅಕ್ಕಿ ನೀವೊಬ್ಬರೇ ನಿಮ್ಮ ಗಂಡ ಹೆಂಡತಿ ಮಕ್ಕಳು ತಿನ್ನಲಿಕ್ಕಾಗತ್ತಾ? ಒಂದಿಷ್ಟು ತಿನ್ನಬಹುದು, ಮಿಕ್ಕಿದ್ದು ಹುಳ ಬಿದ್ದೋಗ್ಬಿಡುತ್ತಲ್ಲ. ಅಷ್ಟರೊಳಗೆ ಅದನ್ನು ಮಾರಾಟ ಮಾಡಬೇಕು ಅಥವಾ ಇನ್ನೊಬ್ಬರು ಕೊಡಬೇಕು. ಆ ಒಂದು ಬೆಳೆದಿರ್ತಕ್ಕಂಥ ಪದಾರ್ಥ 4 ಜನ ಹೊಟ್ಟೆ ತುಂಬಿಸಬೇಕು. ಅದು ಮಾರೋದು ಬಿಡೋದು ದುಡ್ಡು ಸಂಪಾದನೆ ಮಾಡೋದು ಅದೆಲ್ಲ ವಿಖ್ಯ ಅಲ್ಲಿ, ಆ ವಿಚಾರ ಅಲ್ಲ ಇಲ್ಲಿ. ಬೆಳೆದಿರ್ತಕ್ಕಂಥ ಧಾನ್ಯ ಆ ಒಂದು ದಿನಗಳಲ್ಲಿ, ಆ ಇಷ್ಟು ದಿನಗಳಲ್ಲಿ ಅದು ಇನ್ನೊಬ್ಬರು ಹೊಟ್ಟೆ ಸೇರಬೇಕು. ಇಲ್ಲ ಅಂದರೆ ಹುಳ ಬಿದ್ದು ಹಾಳಾಗಿ ಹೋಗುತ್ತೆ. ನೀನು ಸಂಪಾದನೆ ಮಾಡಿರೋ ದುಡ್ಡು ಅನ್ಯ ಮಾರ್ಗಕ್ಕೆ ಹೊರಟೋಗುತ್ತೆ. ನೋಡಿ, ಇಂತಹವರ ಕುಟುಂಬಗಳಲ್ಲಿ ಆ ಮನೆ ಮಕ್ಕಳು ಅವ್ರು ಪಡೋ ನೋವಿದೆಯಲ್ಲ, ತಂದೆನೋ ತಾತನೋ ಮಾಡಿರೋ ಪ್ರಾರಬ್ಧ ಕರ್ಮಫಲ ಮಕ್ಕಳು ಮೊಮ್ಮಕ್ಕಳು ಇಲ್ದಂಥ ರೀತಿಯಲ್ಲಿ ಹುಟ್ಟಿ ಅವು ಇಲ್ದಿದ್ದ ದಾರಿ ತಪ್ಪು ಹೋಗ್ತಾ ಇರ್ತವೆ. ಅದಾಗಬಾರ್ದು. ಲಕ್ಷ್ಮೀ ಭೂವರ ಸ್ವಾಮಿಯ ಆ ಭೂವರಾಹದೇವರ ಅನುಗ್ರಹದಿಂದ ಇನ್ನಾದರೂ ನಾವು ಹಾಕೋ ಹೆಜ್ಜೆ ಎಲ್ಲರೂ ಸಹಿತ ಸುಂದರವಾದಂಥ ಬದುಕನ್ನು ಕಾಣೋಣ. ಸ್ವಾಮಿಯ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ರು ಗುರುಗಳು ಲಕ್ಷ್ಮೀ ಭೂವರ ಸ್ವಾಮಿ ರಕ್ಷಾ ಮಂಡಲದ ಯಂತ್ರದ ಕುರಿತಾಗಿ. ಇನ್ನು ಅದ್ರ ಬಗ್ಗೆ ಮಾಹಿತಿಯನ್ನೇನೋ ತಿಳ್ಕೊಂಡ್ವಿ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕು, ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಒಂದಷ್ಟು ಮಾಹಿತಿಗಳು ಹೇಳುವಾಗ ಒಬ್ಬೊಬ್ಬರ ಕಷ್ಟಗಳು ಬಂದು ಹೇಳಿಕೊಂಡಾಗ ಆ ಕಷ್ಟಗಳಿಗೆ ಪರಿಹಾರ ಏನು ಅಂತ ಹುಡುಕುವಂಥದ್ದಿದೆಯಲ್ಲ, ಅದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಹಾಗೆ ಭೂಮಿ ವಿಚಾರಕ್ಕೆ ಬಂದಾಗ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಇಲ್ಲಿ ಬಿಟ್ಟು ಹೋಗೋರು ನಾವು. ಅದೇ ಆ ಅನ್ಯೋನ್ಯತೆ, ಆ ಪ್ರೀತಿ ವಿಶ್ವಾಸ, ಆ ಬಾಂಧವ್ಯವನ್ನು ಬೆಳೆಸ್ಕೊಂಡ್ರೆ ಅದು ಇನ್ನಷ್ಟು ಅನುಕೂಲವಾಗಿರುತ್ತೆ. ಯಾರಿಗೂ ಹಿಂದೆ ಮುಂದೆ ಇರ್ತಕ್ಕಂಥವ್ರಿಗೆ ರಸ್ತೆ ಬಿಡೋದಿಲ್ಲ ಅಥವಾ ನಿಮಗೆ ರಸ್ತೆ ನಾವು ಕೊಡೋದಿಲ್ಲ, ರಸ್ತೆ ಇಲ್ಲ ಅಂತಕ್ಕಂಥ ಮಾತಿಲ್ಲ. ಈ ಭೂಮಿ, ಈ ಭೂಮಂಡಲ ವಾಸ ಮಾಡೋ ತನಕ ಮಾತ್ರ ನಮ್ಮದು, ಉಸಿರಿರುವವರೆಗೂ ಮಾತ್ರ ನಮ್ಮದು. ಉಸಿರು ನಿಂತರೆ ಯಾವುದೂ ಸಂಬಂಧ ಇಲ್ಲ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ವಿಚಾರವನ್ನು. ಉಸಿರಿರುವವರೆಗೂ ಮಾತ್ರ ಎಲ್ಲವೂ ನನ್ನ ಹೆಸರಲ್ಲಿರಬೇಕು, ನನ್ನ ಹೆಸರಲ್ಲಿರಬೇಕು, ನನ್ನ ಹೆಸರಲ್ಲಿರಬೇಕು. ನಿಂತು ಹೋದರೆ ನಿನ್ನ ಹೆಸರಲ್ಲಿ ಪೇಪರ್ ಇದೆ, ನಿಂದೇ ಜಮೀನು, ನಿಂದೇ ಹಣ, ನಿಂದೇ ಆಸ್ತಿ, ಒಂದಿಷ್ಟು ಗೋಲ್ಡ್ ಅಲ್ಲಿ ಬಿಟ್ಟೋಗಿದೆ, ಅದು ಚಿನ್ನ ಬೆಳ್ಳಿ ವಜ್ರ ಬಿಟ್ಟಿದೆ ಅಂದರೆ ನನಗೇನೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಮಲ್ಕೊಂಬಿಡ್ತೀವಿ ನಾವು. ಅದಕ್ಕೋಸ್ಕರ ಪಕ್ಷಮಾಸದಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಚಾರ ಇದೆ. ಪಕ್ಷಮಾಸ ಪ್ರತಿಯೊಬ್ಬರು ಆಚರಣೆ ಮಾಡಲೇಬೇಕು. ದೇವತಾರಾಧನೆ, ದೇವರ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಪಕ್ಷಮಾಸವನ್ನು ಆಚರಣೆ ಮಾಡಿ. ಪಕ್ಷಮಾಸವನ್ನು ಆಚರಣೆ ಮಾಡಿ. ಮೊನ್ನೆ ಒಂದು ಕಾರ್ಯಕ್ರಮನ ನಾನು ತಿಳಿಸ್ಕೊಟ್ಟಿದ್ದೀನಿ, ಹೆಣ್ಣು ಮಕ್ಕಳಿಗೆ ಎಷ್ಟು ಅಧಿಕಾರ, ಏನು ಮಾಡಬೇಕು, ಹೇಗಿರಬೇಕು ಅಂತಕ್ಕಂಥದ್ದನ್ನು.
ಕನಿಷ್ಠ ಪಕ್ಷ ನಿಮ್ಮ ಕುಟುಂಬದವರು ಯಾರಾದರೂ ಒಂದು ಪಕ್ಷವನ್ನು ಆಚರಣೆ ಮಾಡ್ತಿದ್ರೆ, ನಿಮ್ಮ ಮನೆಯಲ್ಲಿ ಪಕ್ಷ ಮಾಡಲಿಕ್ಕೆ ಆಗಿಲ್ಲ, ಶಕ್ತಿ ಇಲ್ಲ ನಮಗೆ, ನಿಮಗೆ ಮೃಷ್ಟಾನ್ನ ಮಾಡಬೇಡಿ. ಬೆಳಿಗ್ಗೆ ನಿಮ್ಮ ಮಧ್ಯಾಹ್ನದ ಆಹಾರಕ್ಕೋಸ್ಕರ ಅನ್ನ ಮಾಡ್ತಿರಲ್ಲ, ಅವತ್ತಿನ ದಿವಸ ಕಂಪಲ್ಸರಿ ಯಾರು ಪಕ್ಷ ಮಾಡಲಿಕ್ಕೆ ಆಗೋದಿಲ್ಲ ಅವ್ರಿಗೊಂದು ಪರಿಹಾರ ಹೇಳ್ತೀನಿ ಕೇಳಿ. ಅಥವಾ ಪಕ್ಷ ಮಾಡೋದು ನಮ್ಮ ಪದ್ಧತಿ ಇಲ್ಲ ಅನ್ನೋರು ಇದನ್ನು ಮಾಡಿ, ತಪ್ಪಲ್ಲ. ಆದರೆ ಅವತ್ತು ಮನೆ ಮಂದಿ ಎಲ್ಲರೂ ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳಿ, ಹೆಣ್ಣು ಮಕ್ಕಳು ತಾವು ಸಹಿತ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಬೆಳಿಗ್ಗೆ ಆದಷ್ಟು ಉಪವಾಸ ಇರಿ, ಯಾರೂ ಟಿಫನ್ ಮಾಡಬೇಡಿ. ಮಧ್ಯಾಹ್ನ ಅನ್ನ ಮಾಡ್ತಿರಲ್ಲ, ಎಲ್ಲರಿಗೂ ಅನ್ನ ಬಡಿಸೋದಕ್ಕೆ ಅಂತ ಅನ್ನ ಮಾಡ್ತಿರಲ್ಲ, ಮಾಡಿರುವಂಥ ಅನ್ನ ಪಾತ್ರೆ ಅನ್ನ ಇಳಿಸಿದ ತಕ್ಷಣ, ಆದರೆ ಅವತ್ತು ಯಾವತ್ತು ನೀವು ಪಕ್ಷ ಅಂತ ನಿಮ್ಮ ಮನಸ್ಸಲ್ಲಿ ಅಂದುಕೊಳ್ತೀರೋ, ಇವತ್ತು ನಮ್ಮ ಮನೆ ಹಿರಿಯರು, ನಮ್ಮ ಪಿತೃಗಳು, ನಮ್ಮನ್ನು ಅಗಲಿರ್ತಕ್ಕಂಥ ನಮ್ಮ ಪಿತೃದೇವತೆಗಳು ದೇವರಿಗಿನ್ನ ದೊಡ್ಡವರಂತೆ ಅವರು. ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ಗ್ರಂಥದಲ್ಲಿ ಹೇಳುತ್ತೆ, ದೇವರಿಗೆ ತಂದೆ ತಾಯಿ ಇಲ್ಲ, ಆದರೆ ದೇವ್ರಿಗೆ ಹೇಳ್ತಾರಂತ ನಮ್ಮ ತಂದೆ ತಾಯಿ ನೀವೇ ಅಂತ. ಅಂದರೆ ಭಗವಂತ ಹೇಳ್ತಾರೆ, ನನಗೆ ಜನ್ಮದಾತರಂತಿಲ್ಲ, ಆದರೆ ನನ್ನ ತಂದೆ ತಾಯಿ ಸ್ವರೂಪ ನೀವು ಅಂತ ಭಗವಂತನೇ ಹೇಳ್ತಿದ್ದಾನೆ. ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳು ಜಗತ್ತಿಗೆ ತಂದೆ ತಾಯಿ ಆಗ್ತಾರೆ, ಹಿರಿಯರಾಗ್ತಾರೆ, ಅವರು ದೊಡ್ಡವರಾಗಿರ್ತಾರೆ. ಅಂತಹ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಒಂದು ದಿವಸ ಪಕ್ಷ ಮಾಸದ ಒಂದು ದಿನ ನೀವು ಮೃಷ್ಟಾನ್ನ ಮಾಡಾಕ್ಬೇಡಿ, ಅದಕ್ಕೆ ಅಂತ ಸಾಲ ಸೋಲ ಮಾಡಬೇಡಿ, ಅದಕ್ಕೆ ಅಂತ ಪಕ್ಕದ ಮನೆಗೋ ಕೈ ಅಡ್ಡಿ ಇನ್ನೊಂದು ವಸ್ತು ತರಬೇಡಿ. ಮಧ್ಯಾಹ್ನದ ನೀವು ಊಟ ಮಾಡೋದಕ್ಕೆಲ್ಲ ಮಾಡ್ತಿರಲ್ಲ, ಮನೇಲಿ ಕನಿಷ್ಠ ಪಕ್ಷ ಗಂಜಿನೋ ಅಂಬಲಿನೋ ಅನ್ನನೋ ಏನೋ ಮಾಡ್ತಿರಲ್ಲ, ನೀವೇನು ಪದಾರ್ಥ ಮಾಡಿದ್ರೆ ಅದು, ಆದರೆ ಮಾಡುವ ಮುನ್ನ ಮನೆಯನ್ನು ಸಾರಿಸಿ ಶುದ್ಧಿ ಮಾಡಿ. ಪಕ್ಷ ಮಾಸ ಮಾಡೋ ದಿವಸ ಯಾರ ಮನೆಗೆ ಪಕ್ಷ ಆಚರಣೆ ಮಾಡ್ತೀರಿ, ಯಾರ ಮನೆಗೆ ಶ್ರಾದ್ದ ಕರ್ಮಾದಿಗಳನ್ನು ತಿಥಿಗಳನ್ನು ಮಾಡ್ತೀರಿ, ಅಂತಹ ಮನೆಗೆ ಪ್ರತಿನಿತ್ಯ ಸಾರಿಸಿ ಗೂಡಿಸಿ ರಂಗೋಲಿ ಹಾಕುವಂಥ ಪದ್ಧತಿ ಬೇಡ. ಅಂದರೆ ಸಾರಿಸಬೇಕು, ಶುದ್ಧಿ ಮಾಡಬೇಕು, ಕಸ ಗುಡಿಸ್ಬೇಕು, ಸಾರಿಸಬೇಕು, ಮನೆ ಮುಂದೆ ನೀರು ಚೆಲ್ಲಬೇಕು, ಆದರೆ ರಂಗೋಲಿ ಹಾಕಬಾರ್ದು, ಗಂಟೆ ಬಾರಿಸಬಾರ್ದು. ಅವತ್ತಿನ ದಿವಸ ಯಾವತ್ತು ಪಕ್ಷ ಶ್ರಾದ್ದ ತಿಥಿ ಮಾಡ್ತಿರಲ್ಲ ಅವತ್ತು ಮಾತ್ರ ಗಂಟೆ ಬಾರಿಸಬಾರ್ದು, ಮನೆಯಲ್ಲಿ ಗಂಟೆ ಬಾರಿಸಬಾರ್ದು, ಮನೆ ಮುಂದೆ ರಂಗೋಲಿ ಹಾಕಬಾರ್ದು. ಪಕ್ಷ ಮಾಸ ಮಾಡ್ತೀವಿ ಅಂತ ಮಾವಿನ ಸೊಪ್ಪು ತೋರಣ ಕಟ್ಟಬಾರ್ದು. ಪಕ್ಷ ಮಾಡ್ತೀವಿ ಅಂತ ಮನೆ ಮಾವಿನ ಸೊಪ್ಪು ತೋರಣ ಕಟ್ಟಬಾರ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಮನೆಯಲ್ಲಿ ಅಡಿಗೆ ಮಾಡುವ ಸಾನ್ನಿಧ್ಯವನ್ನು, ಸ್ಥಳವನ್ನು ಸ್ವಲ್ಪ ಶುದ್ಧಿ ಮಾಡ್ಕೊಳ್ಳಿ. ಏಕೆಂದರೆ ಮನೆಗೆ ಹಿರಿಯರು, ದೇವರಿಗೆ ನಾವು ಊಟ ಕೊಡ್ತಿದ್ದೀವಲ್ಲ, ಮನೆಯಲ್ಲಿ ಮಾಡುವಂಥ ಅಡಿಗೆ ಇದೆಯಲ್ಲ, ಆ ಮೊದಲು ಏನು ಮಾಡ್ತೀರೋ ಒಂದಿಷ್ಟು ಅನ್ನ, ಒಂದು ದೊನ್ನೆನೋ, ಒಂದು ಬಾಳೆ ದೊನ್ನೆ ಅಥವಾ ಒಂದು ಸಣ್ಣದೊಂದು ಪ್ಲೇಟು, ಒಂದು ಸ್ವಲ್ಪ ನೀರು, ಸ್ವಲ್ಪ ಅನ್ನ, ಅದ್ರ ಮೇಲೆ ಒಂದು ಹನಿ ತುಪ್ಪ. ಅನ್ನ, ನೀರು, ತುಪ್ಪ, ಅನ್ನದ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ಮನೆ ಮಂದಿ ಎಲ್ಲ ಪ್ರಾರ್ಥನೆ ಮಾಡಿ, ನಮಗಿಷ್ಟು ಇವತ್ತಿನ ದಿವಸ ಶಕ್ತಿ ಇದೆ, ಇದು ನಿಮಗೆ ಸೇರಿಸ್ತಾ ಇದ್ದೀವಿ, ಇದನ್ನು ನೀವು ತೃಪ್ತಿಯಾಗಿ ತೊಗೊಂಡು ನಮ್ಮೆಲ್ಲರಿಗೂ ಹರಿಸಿ ಆಶೀರ್ವದಿಸಿ, ಈ ಮನೆ ಸದಾಕಾಲ ತಣ್ಣಗಿರೋ ಥರ ನೋಡ್ಕೊಳ್ಳಿ, ಈ ವಂಶ ಯಾವತ್ತಿಗೂ ಸಹಿತ ಅಭಿವೃದ್ಧಿ ಆಗೋ ಥರ ನೀವು ಹರಿಸಿ ಆಶೀರ್ವದಿಸಿ. ನಾವು ಮಾಡಿರುವಂಥ ಪೂಜಾ ಫಲ, ನಾನು ಹೋಗಿ ದೇವರ ದರ್ಶನ ಮಾಡ್ತೀನಿ, ಪುಣ್ಯಕ್ಷೇತ್ರಗಳು ಹೋಗಿದ್ದೀನಿ, ಅಥವಾ ನಾನು ಮಾಡೋ ಯಾವುದೇ ಒಂದು ಧರ್ಮ ಕಾರ್ಯ, ಅದರಿಂದ ಬರುವ ಫಲವನ್ನು ನಮ್ಮ ಕುಟುಂಬಕ್ಕೆ ನೀವು ದಯಪಾಲಿಸಿ, ನೀವು ಕೊಡಿ, ನೀವು ಕೊಡ್ಲಿಕ್ಕೆ ದಾರಿ ಮಾಡಿಕೊಡಿ. ಈ ಮಾತನ್ನು ಕೇಳಿ ತಾಯಂದರು, ಹೆಣ್ಣು ಮಕ್ಕಳು, ನೀವು ಮನೇಲಿರುವಂಥ ಗಂಡಸರು ಯಾರಾದರೂ ಸರಿ, ಅವ್ರ ಕೈನಲ್ಲಿ ಒಂದು ದೊನ್ನೆನಲ್ಲಿ ಒಂದಿಷ್ಟು ಅನ್ನ, ಒಂಚೂರು ತುಪ್ಪ, ಒಂಚೂರು ನೀರನ್ನು ತಗೊಂಡು ಮೇಲ್ಗಡೆ ನಿಮ್ಮ ಮನೆ ಮಾಡಿ ಮೇಲೋ, ಸಜ್ಜಾ ಮೇಲೋ, ಅಥವಾ ಎಲ್ಲಿ ಕಾಗೆಗಳು ಪಕ್ಷಿಗಳು ಬಂದು ಊಟ ಮಾಡುತ್ತಲ್ಲ ಅಂಥ ಸ್ಥಳದಲ್ಲಿ ತೆಗೆದುಕೊಂಡೋಗಿ ಇಟ್ಟು ಬನ್ನಿ. ಅಂಥ ಸ್ಥಳದಲ್ಲಿಟ್ಟು ಒಮ್ಮೆ ಕಾಲು ತೊಳ್ಕೊಂಡು ಮನೆಗೆ ಬಂದು, ನಂತರ ನೀವೆಲ್ಲ ಅದೇ ಮಹಾಪ್ರಸಾದ, ಅದನ್ನೇ ಪ್ರಸಾದ ಅಂದ್ಕೊಳ್ಳಿ, ತಪ್ಪಲ್ಲ. ನಾಳೆ ಬೆಳಿಗ್ಗೆ ಇವತ್ತಿಷ್ಟು ಕೆಲಸ ಮಾಡಿದ್ರಲ್ಲ, ನಾಳೆ ಬೆಳಗ್ಗೆ ಮನೆಯೆಲ್ಲ ಶುದ್ಧಿ ಮಾಡಬೇಕು, ಮನೆಯೆಲ್ಲ ಸಾರಿಸಿ ಗೂಡಿಸಿ ಮನೆ ಮುಂದೆ ರಂಗೋಲಿ ಹಾಕಬೇಕು. ನೀವು ಯಾವ ಮನೆಗೆ ರಂಗೋಲಿ ಇಲ್ದಿರ ನೀವು ಇರ್ತೀರೋ ಅದು ಶ್ರಾದ್ದ ತಿಥಿಗಳು ಮಾಡಿದಂಥ ಪರಿಸ್ಥಿತಿ ಆಗಿಬಿಡುತ್ತಲ್ಲಿ. ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಹೆಣ್ಣುಮಗಳು ಮನೆಯಲ್ಲಿ ಪ್ರತಿ ದಿವಸ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ. ಯಾತಕ್ಕೋಸ್ಕರ? ಮನೆ ಮುಂದೆ ರಂಗೋಲಿ ಇಲ್ದಿರ ಮನೆ ಮುಂದೆ ಹಾಳು ಸುರಿತಾ ಇದ್ದರೆ ಆ ಮನೆಗೆ ದೇವತೆಗಳು ಬರಲ್ಲ, ದೇವ್ರು ಬರಲ್ಲ. ಪಿತೃ ದೇವತೆಗಳೇ ನಿಜ, ಆದರೆ ಅವ್ರು ವರ್ಷಕ್ಕೆ ಒಂದು ಸತಿನೋ ಎರಡು ಸತಿನೋ ಮಾತ್ರ ಬಂದು ಹೋಗ್ತಾರೆ. ಒಂದು ನಿಮ್ಮ ಮನೇಲಿ ಶ್ರಾದ್ದ ಕರ್ಮಕ್ಕೆ, ಎರಡನೇದು ಪಕ್ಷ ಮಾಸಕ್ಕೆ. ಈ ಎರಡು ಸರ್ತಿ ಬಿಟ್ಟು ಪದೇ ಪದೇ ನಿಮ್ಮ ಮನೇಲಿ ಹಿರಿಯರು ಯಾರೂ ಬರಲ್ಲ. ದೇವತೆಗಳು, ದೇವರನ್ನ ವರ್ಷದ 365 ದಿವಸ ಆರಾಧನೆ ಮಾಡಬಹುದು ನಾವು,
ಆದರೆ ದೇವರಿಗೆ ದೊಡ್ಡ ದೇವರಿದ್ದಾರಲ್ಲ ಪಿತೃದೇವತೆಗಳು, ಆ ಪಿತೃದೇವತೆಗಳು ವರ್ಷಕ್ಕೆ 2 ಸತಿ, ಒಂದು ಶ್ರಾದ್ದ ತಿಥಿ ಟೈಮ್ನಲ್ಲಿ, ಒಂದು ಪಕ್ಷ ಮಾಸದಲ್ಲಿ. ನಾಳೆ ಬೆಳಿಗ್ಗೆ ಇದ್ದರೆ ನೀವು ಸಾರಿಸಿ ಗುಡಿಸಿ ರಂಗೋಲಿ ಹಾಕಿಬಿಟ್ಟು ಒಂದು ಮಾವಿನ ಸೊಪ್ಪು ತೋರಣ ಕಟ್ಟಿ, ತೋರಣ ಇದ್ದಿದ್ರು ಬೇಡ, ಅಟ್ಲೀಸ್ಟ್ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ದೇವ್ರ ಮುಂದೆ ದೀಪ ಹಚ್ಚಿ 1 ಗಂಟೆ ಬಾರಿಸಿ, ಅದು ಫಲ ಜಾಸ್ತಿ. ನಿನ್ನೆ ಹೀಗೆ ಯಾರೋ ಒಬ್ರು ತಾಯಿ ಬಂದು ಕೇಳಿದ್ರು, ಈಗ ಪಕ್ಷ ಮಾಸ ನಡೀತಾ ಇದೆ ಅವ್ರಿಗೆ, ಆದರೆ ಗತ್ಸಿರ್ತಕ್ಕಂಥವ್ರಿಗೆ ಇನ್ನೂ 1 ವರ್ಷ ಆಗಿಲ್ಲ. ನಿನ್ನೆ ಒಬ್ರು ತಾಯಿ ಬಂದು ಕೇಳ್ತಾರೆ, ನನ್ನ ಮಗಳ ಗತ್ಸಿ ಈಗ 6 ತಿಂಗಳಾಗಿದೆ, ನಾವು ಪಕ್ಷ ಮಾಸ ಆಚರಣೆಯನ್ನು ಮಾಡ್ಬೋದಾ ಅಂತ ಕೇಳಿದ್ರು. ಅದು ಹೇಗೆ ಗುರು, ಆಚರಣೆಯನ್ನು ಮಾಡ್ಬೋದಾ ಇಲ್ವಾ? ಇಲ್ಲ, ಪಕ್ಷ ಮಾಸ ಆಗಬೇಕಾದ್ರೆ ಅಂದರೆ ಪಕ್ಷ ಮಾಡಬೇಕಾದ್ರೆ ವ್ಯಕ್ತಿ ಮರಣ ಹೊಂದಿದ 1 ವರ್ಷ ಪರಿಪೂರ್ಣ ಆಗಬೇಕು. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ವ್ಯಕ್ತಿ ಮರಣ ಹೊಂದಿದ 1 ವರ್ಷದವರೆಗೂ ಅವರಿಗೆ ಪಕ್ಷ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಪಕ್ಷ ಮಾಸದಲ್ಲಿ ಎಲ್ಲರ ಹೆಸರು ಕರೆದು ತಿಲತರ್ಪಣವನ್ನು ಕೊಡ್ತಿರಲ್ಲ, ಎಲ್ಲರ ಹೆಸರನ್ನು ಕರೆದು ಯಾರ್ಯಾರು ಮರಣ ಹೊಂದಿದ್ದಾರೋ ಅವ್ರು ನಿಮಗೆ ಏನು ಸಂಬಂಧ ಆದರೂ ಇರಲಿ, ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಅಥವಾ ಮಕ್ಕಳು ಚಿಕ್ಕ ಬಂದರು ಆ ಕಡೆ ಮಕ್ಕಳು ಆ ಕಡೆ ಸಂಬಂಧ ಈ ಕಡೆ ಸಂಬಂಧ, ಅಥವಾ ಹೆಣ್ಣು ಕೊಟ್ಟವರು ಅವ್ರ ಕಡೆ ಸಂಬಂಧ, ಮಾವ ಅತ್ತೆ ಅಥವಾ ಯಾರಂದರೆ ನಾನು ಇಷ್ಟು ಹೇಳಿದ್ದೀನಿ ಇವರೆಲ್ಲ ಬದುಕಿರೋರಲ್ಲ. ಆ ವ್ಯಕ್ತಿ ಆ ಕುಟುಂಬಕ್ಕೆ ಸಂಬಂಧಪಟ್ಟು ಯಾರು ಮರಣ ಹೊಂದಿದ್ದಾರೋ ಅವರಷ್ಟೂ ಜನದ ಹೆಸರನ್ನು ತಗೋಬೇಕು. ಅವರೆಲ್ಲರ ಹೆಸರು ತಗೊಂಡು ಎಳ್ಳು ನೀರು ಹಾಕ್ಕೊಂಡು ಅದನ್ನು ಹೆಬ್ಬೆರಳಿಂದ ಆಚೆಗೆ ನೀರು ಬಿಡಬೇಕು. ಇದು ಕ್ರಮ. ಆ ಕುಟುಂಬದಲ್ಲಿ ಆವಾಗ ಮಾತ್ರ ಆ ವರ್ಷಕ್ಕೆ ಅವರ ಹೆಸರು ಸೇರಿಕೊಳ್ಳಲ್ಲ, ಬರಲ್ಲ. ವರ್ಷದ ವೈಕುಂಠ ಸಮಾರಾಧನೆ ಆಗುತ್ತಲ್ಲ, ವೈಕುಂಠ ಸಮಾರಾಧನೆ ಮಾಡೋ ಪದ್ಧತಿ ಇದೆಯೋ ಇಲ್ವೋ ಅದು ನಿಮಗೆ ಬಿಟ್ಟು ವಿಚಾರ. ಆದರೆ ವರ್ಷ ಪೂರ್ತಿ ಮುಗಿಯೋ ತನಕ 365 ದಿವಸ ಮುಗಿಯೋ ತನಕ ಆ 365 ದಿವಸ ಅವರು ಇನ್ನೂ ಪ್ರಯಾಣದಲ್ಲೇ ಇರ್ತಾರೆ. ದೇಹ ಮಾತ್ರ ಸುಟ್ಟು ಕರಕಾಗುತ್ತೋ ಸುಟ್ಟು ಹೋಗುತ್ತೋ ಅಥವಾ ನೀರಿಗೆ ಹಾಕ್ತಿರೋ ಅಥವಾ ಭೂಮಿಗೆ ಹಾಕ್ತಿರೋ ಅದು ನಿಮಗೆ ಬಿಟ್ಟು ವಿಚಾರ, ಅದೆಲ್ಲ ಮಾತಾಡ್ತಿಲ್ಲ ಇಲ್ಲಿ. ಆದರೆ ಆತ್ಮ, ಆ ದೇಹದಿಂದ ಹೊರಬರುವ ಜೀವ, ಅದು ವಿಚಾರಣೆ ಹಂತದಲ್ಲಿ 1 ವರ್ಷ ಪ್ರಯಾಣ ಬೆಳೆಸುತ್ತಂತೆ. 1 ವರ್ಷ ಆದಮೇಲೆ ಅವ್ರ ಪಕ್ಷಕ್ಕೆ ಬರ್ತಕ್ಕಂಥದ್ದು, ಅವ ಪುನಃ ಅವ್ರ ಊರಿಗೆ ಕಳಿಸ್ತಾನಂತೆ ಭಗವಂತ, ಹೋಗು ನಿನ್ನ ಮನೆಯವ್ರು ಇವತ್ತು ಊಟ ಹಾಕ್ತಾನೆ, ನೀವು ಊಟ ಮಾಡ್ಕೊಂಡು ಬಾ ಅಂತ. ಅದಕ್ಕೋಸ್ಕರ ಆ ವರ್ಷ ಅವ್ರ ಹೆಸರು ತಗೋಬಾರ್ದು. ಅವ್ರ ಹೆಸರು ಅಲ್ಲಿ ಬಂದರೂ ಅವರಿಗೆ ಪ್ರಯೋಜನ ಇಲ್ಲ. 365 ದಿವಸ ಆದಮೇಲೆ ಅವರಿಗೆ ಪಕ್ಷ ಶುರುವಾಗುತ್ತೆ. ಅಂದರೆ ಈ ಒಂದು ಪಕ್ಷ ಮಾಸದಲ್ಲಿ ಅವ್ರಿಗೆ ಅವಕಾಶ ಇಲ್ಲ, ಮುಂದಿನ ಪಕ್ಷದಲ್ಲಿ ಅವರ ಹೆಸರು ತಗೋಬೋದು. ಇದು ಧರ್ಮ ಸೂಕ್ಷ್ಮಗಳು, ಇವೆಲ್ಲ ತಿಳ್ಕೊಳ್ಬೇಕು. ತಿಳ್ಕೊಂಡ್ರೇ ಮುಂದಕ್ಕೆ ನೀವು 4 ಜನಕ್ಕೆ ಹೇಳಲಿಕ್ಕಾಗುವಂಥದ್ದು. ಇದನ್ನು ಗೌಪ್ಯತೆ ಕಾಪಾಡಬಾರದು. ಗೌಪ್ಯವಾಗಿ ಇಟ್ಕೊಂಡ್ರೆ ಏನೂ ಸಾಧನೆ ಅಲ್ಲ. ಇದು ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ನಿಜಕ್ಕೂ ಮಹತ್ವಪೂರ್ಣ ಮಾಹಿತಿಗಳನ್ನೇ ತಿಳಿಸ್ತಾ ಇದ್ರು ಪಿತೃಪಕ್ಷದ ಕುರಿತಾಗಿ. ಇನ್ನು ಈಗ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕು, ರಾಶಿ ಫಲಗಳನ್ನು ಕೂಡ ಪ್ರಾರಂಭನ ಮಾಡಬೇಕು. ಗುರುಗಳೇ, ಪಂಚಾಂಗ ಶ್ರವಣ ತಿಳಿಸ್ಬೇಕು. ಖಂಡಿತ. ಶ್ರೀ ಶೋಭಕೃತ್ ನಾಮ ಸಂವತ್ಸರ ದಕ್ಷಿಣಾಯನೆಯ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 9/10/2023 ಸೋಮವಾರ, ದಶಮಿ ಆಶ್ಲೇಷ ನಕ್ಷತ್ರ. ನಕ್ಷತ್ರ ಚೆನ್ನಾಗಿದೆ, ದಶಮಿ ತಿಥಿ ಇವತ್ತು ಬಹಳ ವಿಶೇಷವಾಗಿರತಕ್ಕಂಥದ್ದು. ಇವತ್ತಿನ ದಿವಸ ಈ ಒಂದು ವಿಶೇಷವಾದಂತಹ ಪಕ್ಷ ಮಾಸದಲ್ಲಿ ಯಾರೆಲ್ಲ ಪಕ್ಷಗಳನ್ನು ಆಚರಣೆ ಮಾಡ್ತಿದ್ರಿ, ನಿಮ್ಮ ಪಿತೃದೇವತೆಗಳಿಗೆ ತಾವು ಒಂದು ಅನ್ನಪ್ರಸಾದವನ್ನು, ಅಂದರೆ ಅನ್ನವನ್ನು ಅಥವಾ ಒಂದಿಷ್ಟು ತಿಲವನ್ನು ತಿಲತರ್ಪಣವನ್ನು ಮಾಡುವಂತಹ ಕಾಲ ತಮ್ಮೆಲ್ಲರಿಗೂ ಸಿದ್ಧ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂತಹ, ಮಾಡಬಹುದಾದಂಥ ಏನು ಲಾಭ ಇದೆ, ನಷ್ಟ ಇದೆ, ಅದನ್ನು ಹೇಗೆ ಸರಿಪಡಿಸ್ಕೋಬೇಕು, ಯಾವ ಪ್ರಕಾರವಾಗಿ ನಮ್ಮ ಚಿಂತನೆಯನ್ನು ಸರಿಪಡಿಸ್ಕೋಬೇಕು ಎಂಬತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಕೆಲಸವನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಏನೋ ಮಾಡಲಿಕ್ಕೆ ಹೋಗಿ ಏನೂ ಮಾಡಲಿಕ್ಕೆ ಆಗದಿರ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ಹೊತ್ತಿರುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಣಯವೂ ಸಾಕಷ್ಟು ಫಲಗಳನ್ನೇ ಕೊಡ್ತಕ್ಕಂಥದ್ದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಮೇಷರಾಶಿಯವರು ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಹಾಗೆ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 20 ನಿಮಿಷ, 12ರಿಂದ 1:20
ಈ ಮಧ್ಯದಲ್ಲಿ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಕೆಲಸ ಆಗಬೇಕಾದ್ರೆ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸ ಆದಷ್ಟು ರಹಸ್ಯವಾಗಿರಲಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಹಾಗೆ ಏನೇ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿ, ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ವೃಷಭ ರಾಶಿಯವರಿಗೆ ಹೇಳೋರು ಸಾಕಷ್ಟು ಜನ, ಪಾಠ ಹೇಳ್ತಕ್ಕಂಥವ್ರು, ಗುಣಪಾಠವನ್ನು ಹೇಳ್ತಕ್ಕಂಥವ್ರು, ನಿನ್ನ ಜೀವನದಲ್ಲಿ ಹಾಗಿರಬೇಕು, ಹೀಗಿರಬೇಕು, ನೀನು ಹೀಗೇ ನಡ್ಕೋಬೇಕು ಅಂತ ಹೇಳೋರು ಮಾತ್ರ. ಆದರೆ ನಡೆಯೋದು ಬಹಳ ಕಷ್ಟ. ಆ ನಡೆಯೋದನ್ನು ಎಲ್ಲರೂ ಪಾಠ ಹೇಳ್ಬೋದು, ಆದರೆ ನಡೆದು ತೋರಿಸ್ಬೇಕಲ್ಲ, ಅದು ಮಾಡೋದಿಲ್ಲ. ಹೇಳೋರು ಪಾಠ ಹೇಳೋಕ್ಕೆ ಮಾತ್ರನೇ. ಅವರು 108 ತಪ್ಪುಗಳನ್ನು ಮಾಡ್ತಿರ್ತಾರೆ. ಅದು ನಿಮ್ಮ ಮನಸ್ಸಿಗೆ ಗೊತ್ತು. ಆದರೆ ನಿಮ್ಮಲ್ಲಿ, ನಿಮ್ಮ ಮನಸ್ಸಿಗೆ, ನಿಮ್ಮ ಆತ್ಮಕ್ಕೆ ಸರಿ ಅನ್ಸೋದನ್ನು ನೀವು ಮಾಡಿ. ಇವತ್ತು ನೀವು ಇನ್ನೊಬ್ಬರಿಂದ ಪಾಠ ಕಲಿಯೋಕ್ಕಿನ್ನ ನಿಮ್ಮೊಳಗಿರುವಂಥದ್ದೇ ಸಾಕಷ್ಟು ಜ್ಞಾನ ಇದೆ, ವಿದ್ಯೆ ಇದೆ. ಅದನ್ನು ಅರ್ಥ ನಡೆದರೆ ಖಂಡಿತ ಭಗವಂತ ಒಳ್ಳೆಯದನ್ನು ಮಾಡ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಮನಸ್ಸಲ್ಲಿ ಒಂದಿಷ್ಟು ಕಸಿವಿಸಿ ಇದೆ, ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಏನು ಮಾಡಬೇಕು, ಏನು ಮಾಡೋದು, ಹೇಗಿದ್ದರೆ ಚೆನ್ನ, ಯಾವ ರೀತಿ ಇರಬೇಕು, ನನ್ನ ಬದುಕಿನ ಮಾರ್ಗ ಏನು, ಹೀಗೆ ಒಂದಲ್ಲ ಒಂಥರ ವಿಭಿನ್ನ ಆದಂಥ ಬೇರೆ ಬೇರೆ ಥರ ಚಿಂತನೆಗಳಿದೆ. ಆದರೆ ಇದೆಲ್ಲವನ್ನು ಮೀರಿ ಇನ್ನೊಂದು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಆರಾಧನೆಯಿಂದ ಹೆಚ್ಚಿನ ಫಲಗಳು ಸಿದ್ಧಿಯಾಗುತ್ತೆ. ಆದರೆ ಇವತ್ತಿನ ದಿವಸನೇ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಮಧ್ಯಾಹ್ನ 12ರಿಂದ 1 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ನಿಂದನೆಗೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿದ್ದು ಎಚ್ಚರಿಕೆಯಿಂದ ಇದ್ದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಯೋಗ ಫಲವನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಬರೀ ಹಣೆಯಲ್ಲಿದ್ದೀರ ಒಂದಷ್ಟು ಗಂಧ ಕುಂಕುಮವನ್ನು ಹಣೆಗಚ್ಕೊಳ್ಳುವಂಥದ್ದು ಮಿಥುನ ರಾಶಿಯವರಿಗೆ ಬಹಳ ಒಳಿತಾಗುತ್ತೆ, ಒಳ್ಳೆ ಫಲ ಸಿಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಇರ್ತಕ್ಕಂಥದ್ದು. ಅಂದುಕೊಂಡಷ್ಟು ಸಾಧನೆ ಮಾಡಲಿಕ್ಕಾಗಲ್ಲ, ಅಂದುಕೊಂಡಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಲ್ಲ. ಏನೇ ಮಾಡಬೇಕು ಅಂದ್ಕೊಂಡ್ರೂ ಒಂದಲ್ಲ ಒಂಥರ ವ್ಯತ್ಯಾಸನೇ. ಚಿಂತನೆ ಅಂತಕ್ಕಂಥದ್ದನ್ನು ಸರಿಯಾದ ರೀತಿ ಮಾಡಬೇಕು, ಸರಿಯಾದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಸಾಧ್ಯವಾದಷ್ಟು ಮಧ್ಯಾಹ್ನ 2 ಗಂಟೆವರೆಗೂ ಮೌನವಾಗಿರ್ತಕ್ಕಂಥದ್ದು ಒಳ್ಳೆಯದು. 2ರ ನಂತರ ನಿಮ್ಮ ಗರ್ಜನೆ ಇದೆಯಲ್ಲ, ಆಗ ನೀವೇನಾದರೂ ಮಾಡಿ. ಆದರೆ 2 ಗಂಟೆ ಒಳಗಡೆ ನೀವೇನು ಮಾಡಲಿಕ್ಕೆ ಮುಂದಾದರೂ ಒಂದಲ್ಲ ಒಂಥರ ವ್ಯತ್ಯಾಸಗಳೇ. ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಕುಲದೇವರ ಅನುಗ್ರಹದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ಯಾವುದೇ ಒಂದು ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಒಂದು ಸಮಾಧಾನ ರೀತಿ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟಾಗುತ್ತೆ. ಆದರೆ ಇವತ್ತು ಏನು ಮಾಡಬೇಕು ಅಂತ ಹೊರಟರು ಮಾಡೋದಕ್ಕೆ ಮುನ್ನ ಅದಕ್ಕೆ ಬೇರೊಂದು ಥರ ಅಡಚಣೆಗಳು ಉಂಟಾಗ್ತಾ ಇರುತ್ತೆ. ಹಾಗೆ ಇವತ್ತು ಇನ್ನೊಬ್ಬರ ಕಡೆಯಿಂದ ಏನಾದರೂ ಒಂದು ಸಣ್ಣ ಪುಟ್ಟ ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ಳುವಂಥದ್ದು, ಮನಸ್ಸಿಗೆ ಒಂದಷ್ಟು ಬೇರೆ ಥರ ಸಮಸ್ಯೆ ಎದುರಾಗುವಂಥದ್ದು ಇರುತ್ತೆ. ಆದರೆ ಇವತ್ತು ನೀವು ಅಂದುಕೊಂಡಿದ್ದನ್ನು ಲಾಭ ಸಿದ್ಧಿಪಡಿಸ್ಕೋಬೇಕಾದ್ರೆ 4ರ ತನಕ ಸ್ವಲ್ಪ ಹಾಗೇನೆ, 4ರಿಂದ 6:20 ತನಕ, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಬಹಳ ಒಳ್ಳೆ ಕಾಲ ಆಗುತ್ತೆ, ಒಳ್ಳೆ ಸಮಯ ಆಗುತ್ತೆ. ಈ ಸಮಯದಲ್ಲಿ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಬರೋದು ಸಹಜವಾಗುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿರಿ. ಕೊಟ್ಟು ತೆಗೆದುಕೊಳ್ಳುವಂಥದ್ದು ಭಾಳ ಹುಷಾರಾಗಿರಬೇಕು. ಲೇವಾದೇವಿಗಳನ್ನೇನೂ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಕೆಲಸ ಆದರೂ ವಾರದ ಮೊದಲನೇ ದಿವಸ ಅಂತನೋ ಅಥವಾ ಇವತ್ತು ಮಾಡಿದ್ರೆ ಸರಿ ಅಂತಲೋ ಕೈ ಹಾಕಿದ್ರೆ ಅಲ್ಲಿ ಲಾಸ್ ಕಾಣ್ತೀರಿ.
ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಬುದ್ಧಿ ನಿಮ್ಮ ಚೈತನ್ಯ ಏನೇ ನೀವು ಬುದ್ಧಿವಂತಿಕೆಯಿಂದ ಮಾಡಿದ್ರೂ ಅಲ್ಲೊಂದು ಸಮಸ್ಯೆ ತಂದಿಟ್ಕೊಳ್ಳೋದು ಖಚಿತ. ಅದಕ್ಕಾಗಿ ಈ ಸಮಯದಲ್ಲಿ ಅಧಿಕವಾದಂತಹ ಆರೋಗ್ಯದಲ್ಲೂ ವ್ಯತ್ಯಾಸ ಆಗ್ಬೋದು. ಹಾಗೆ ನಿಮ್ಮ ಮನಸ್ಸು ಒಂಥರ ಉದ್ವೇಗಕ್ಕೊಳಗಾಗ್ಬೋದು. ಇಲ್ಲಿ ನೀವು ಸರಿಪಡಿಸ್ಕೊಳ್ಬೇಕಾದ್ರೆ ಶಾಂತಿ ಸಮಾಧಾನ ಬೇಕು, ತೃಪ್ತಿಕರವಾದಂಥ ಬದುಕಿರಬೇಕು. ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಕಾಯಕ ಶೀಘ್ರ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ವಿ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಮನಸ್ಸಲ್ಲಿ ಇನ್ನೊಂದು ಮನಸ್ಸಲ್ಲಿರ್ತಕ್ಕಂತಹ ಮಾತನ್ನು ಮತ್ತೊಬ್ಬರದ್ದು ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಒಂಥರ ಕಳಮಳವಾಗಿರ್ತಕ್ಕಂಥದ್ದು, ಅಂದರೆ ಬೇಕು ಬೇಡಗಳ ಚಿಂತನೆ, ಅಥವಾ ಮನಸ್ಸಲ್ಲಿ ಏನೋ ಒಂದು ಆಸೆ ಆಕಾಂಕ್ಷೆ, ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ, ಅಥವಾ ಮನಸ್ಸು ಹೇಳ್ದಂಗೆ ನೀವು ನಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥವ್ರು ಒಂದಷ್ಟು ನಿಂದನೆ ಮಾತಾಡ್ತಾ ಹೋಗ್ತಾರೆ, ಅಥವಾ ಅವರಲ್ಲಿರ್ತಕ್ಕಂತಹ ಕೆಲವಷ್ಟು ವಿಚಾರಗಳನ್ನು ಹೇಗೆ ದೂರ ಮಾಡ್ಕೋಬೇಕು ಅಂತಕ್ಕಂಥ ಅರಿವಿಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ತಾವು ಅಂದುಕೊಂಡಂಥದ್ರಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ತುಲಾರಾಶಿಯವರಿಗೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಲಾಭ ಇದೆ ಅಂತಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಆದರೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಇರುತ್ತೆ. ಮಾಡುವ ಕಾಯಕ ಇನ್ನೆಷ್ಟು ಏನು ಮಾಡಬೇಕಪ್ಪ, ಹೇಗೆ ಮಾಡಿದ್ರೆ ಸರಿ, ಯಾವ ರೀತಿ ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರುತ್ತೆ. ಆದರೆ ಇವತ್ತಿನ ದಿವಸನೇ ಇನ್ನೊಂದು ವಿಶೇಷತೆ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸೋಕ್ಕಾಗುತ್ತೋ ಇಲ್ವೋ, ಆದರೆ ಮನಸ್ಸಿಗೊಂದಿಷ್ಟು ಆನಂದವಾಗಿರುತ್ತೆ. ಮನಸ್ಸಲ್ಲಿ ದೂರಭಾರ ಪ್ರಯಾಣ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧನೆಯ ಹಾದಿಯನ್ನು ಸರಿಯಾದಂಥ ಕ್ರಮವನ್ನು ಅನುಸರಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ನೀವು ಸಾಧ್ಯವಾದರೆ ನಿಮ್ಮ ಕುಟುಂಬದ ಹಿರಿಯರೆಲ್ಲರೂ ಸೇರಿ ನಿಮ್ಮ ಕುಟುಂಬದ ಹಿರಿಯರ ಆಶೀರ್ವಾದ ಪಡೆಯಲಿಕ್ಕಾಗಿ ಮನೆ ದೇವರನ್ನು ಅಥವಾ ಅಗಲಿರ್ತಕ್ಕಂಥ ಪಿತೃದೇವತೆಗಳನ್ನು ಇವತ್ತು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸು ಚಂಚಲತೆ, ಭಾಳಷ್ಟು ದೊಡ್ಡ ದೊಡ್ಡ ಜವಾಬ್ದಾರಿ ಕೆಲಸಗಳು, ಯಾವ ಕೆಲಸ ಮಾಡಬೇಕಾದ್ರೂ ಪರಿಪೂರ್ತಿಯಾಗಿ ಅಂದುಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕಾಗಲ್ಲ. ಸಣ್ಣ ಸಣ್ಣ ವಿಚಾರವಾಗಿ ಮನಸ್ಸನ್ನು ನೊಂದುಕೊಳ್ತಾ ಇರ್ತೀರಿ. ಮನಸ್ಸಲ್ಲಿ ಇಲ್ಲದಂಥ ರೀತಿ ತೊಂದರೆ ತಾಪತ್ರಗಳು ಎದುರಾಗ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಏನಾದ್ರು ಒಂದು ಸಾಧನೆ ಮಾಡಬೇಕು, ಏನಾದ್ರು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಒಂದಷ್ಟು ಚಿಂತನೆ ಮಾಡಬೇಕು. ಫಲಗಳು ಮತ್ತು ಕೆಲಸದಲ್ಲಿ ಒಂದಷ್ಟು ಅದ್ಭುತವಾದಂಥ ಕಾಯಕ, ಆ ಕಾಯಕವನ್ನು ತೃಪ್ತಿಯಾಗಿ ತಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ತಾಯಿ ಭುವನೇಶ್ವರಿಯನ್ನು, ರಾಜರಾಜೇಶ್ವರಿಯನ್ನು, ಗ್ರಾಮ ದೇವತೆಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಹೆಸರು ಕಾಳು, 1 ಚಿಟಿಕೆಯಷ್ಟು ತೊಗರಿಬೇಳೆ, ಇವೆರಡೂ ಎರಡೂ ಪದಾರ್ಥಗಳನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಹೀಗೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ ಇನ್ನೊಂದು ವಿಶೇಷತೆ ಇದೆ. ಏನಪ್ಪ ಅಂದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಫಲಾಫಲಗಳ ಜೊತೆಗೆ ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದನ್ನು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ನೀವು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಗಣಪತಿಯನ್ನು ನಿರಂತರವಾದ ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಇವತ್ತು ನೀವು ಉಚ್ಚರಿಸೋದ್ರಿಂದಲೂ ಸಾಕಷ್ಟು ಫಲಗಳಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಎಲ್ಲೇ ಹೊರಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಇವತ್ತಿನ ಕೆಲಸ ಕಾರ್ಯಗಳ ಬಗ್ಗೆ ಒಮ್ಮೆ ಚರ್ಚೆ ಮಾಡಿ ನಂತರ ನೀವು ಪ್ರಯಾಣವನ್ನು ಬೆಳೆಸುವಂಥದ್ದು ಭಾಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಮನುಷ್ಯನಿಗೆ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ನಮಗೆ ಆಗಬೇಕಾಗಿರ್ತಕ್ಕಂಥ ಒಳ್ಳೆ ಕೆಲಸ ಸಹಿತ ಮಂದಗತಿ ನಿಧಾನ ಆಗಿಬಿಡುತ್ತೆ.
ಕೆಲವಷ್ಟು ವಿಚಾರಗಳಲ್ಲಿ ಏನಪ್ಪ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿಮ್ಮನ್ನು ತುಂಬ ಬಾಧಿಸುತ್ತೆ. ಅಂದರೆ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕು, ಒಂದು ಶುಭ ಕಾರ್ಯಕ್ಕೆ ಹೋಗಬೇಕು, ಏನೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕು, ಅಥವಾ ನಿಮ್ಮ ಉದ್ಯೋಗಕ್ಕೋ ವ್ಯವಹಾರಕ್ಕೋ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡಲಿಕ್ಕೆ ಹೊರಟಾಗ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದುಬಿಟ್ರೆ ಮಂದಗತಿ ಸಾಗುತ್ತೆ. ಯಾವುದೂ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರೋಲ್ಲ, ಬಲವಂತ ಮಾಗಿಸ್ತಾನ. ಇವತ್ತು ರಜಾ ಹಾಕಿ ಮನೇಲಿ ಕೂತ್ಕೊಳ್ಳೋಣಪ್ಪ ಅಂತ ವಾರದ ಮೊದಲನೇ ದಿವಸ ಇವತ್ತೇ ರಜಾ ಹಾಕಿ ಮನೆ ಕೂತ್ಕೊಳ್ಳೋಣಪ್ಪ ಅನ್ನೋ ಪರಿಸ್ಥಿತಿ ಮಕರ ರಾಶಿಯವ್ರಿಗೆ ಎದುರಾಗುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ಸಾಧ್ಯವಾದರೆ ಒಂದಷ್ಟು ಎಳ್ಳು ಮತ್ತು ಬೆಲ್ಲವನ್ನು ಆಂಜನೇಯ ಸ್ವಾಮಿಗೋ ಶನೇಶ್ವರನ ಸಾನ್ನಿಧ್ಯಕ್ಕೋ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಸ್ವಲ್ಪ ಸಮಾಧಾನ ಸಂತೃಪ್ತಿ ಇರುತ್ತೆ. ಇದರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಭಾಶುಭಗಳೇನೇ ಇದ್ದರೂ ಮಕರ ರಾಶಿ ಮತ್ತು ಕುಂಭರಾಶಿಯವರು ಎಚ್ಚರಿಕೆಯಿಂದಲೇ ಇರಬೇಕು. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ, ದೇವಿಯ ಉಪಾಸನೆ, ದೇವಿಯ ಆರಾಧನೆ ಮಾಡೋದ್ರಿಂದ, ಮಹಾವಿಷ್ಣು ಆರಾಧನೆ ಮಾಡೋದ್ರಿಂದ ಫಲಗಳು ಸಾಕಷ್ಟು ಇದೆ. ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು. ಆಗಿಂದಾಗಲೇ ಆರೋಗ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ರೀತಿ ನಿಮ್ಮ ಚಿಂತನೆ ಇರಲಿ. ವ್ಯವಹಾರಗಳೆಂಬತಕ್ಕಂಥದ್ದು ಯಾವ ವ್ಯವಹಾರ ಮಾಡಿದ್ರೆ ಸರಿ ತಪ್ಪು, ಯಾವುದರಿಂದ ನಮಗೆ ಅನುಕೂಲ ಆಗ್ಬೋದು ಅದರ ಬಗ್ಗೆ ಸರಿಯಾದ ರೀತಿ ಆಲೋಚನೆ ಇರಲಿ, ಸರಿಯಾದ ಚಿಂತನೆ ಇರಲಿ. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿ ಆಗಲಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವೇನು ಕಾರ್ಯಸಿದ್ಧಿ ಆಗಬೇಕು, ಏನು ಕೆಲಸ ಆಗಬೇಕು, ಯಾವ್ದು ಅಂದುಕೊಟ್ರೆ ಸರಿ ಇರುತ್ತೆ ಅದೆಲ್ಲದರ ಬಗ್ಗೆ ಸರಿಯಾದ ಕ್ರಮವನ್ನು ಅನುಸರಿಸಿ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟದ ದಿನ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಮಾತ್ರ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು, ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹ, ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅದರಲ್ಲೂ ಇವತ್ತು ಮಾತಾಪಿತೃಗಳಿಗೆ ಅಥವಾ ನಿಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳಿಗೆ ಒಂದಿಷ್ಟು ಏನಾರು ಪದಾರ್ಥಗಳನ್ನು ಕೊಟ್ಟು ಅಥವಾ ಅವರ ಹೆಸರಲ್ಲಿ 4 ಜನಕ್ಕೆ ಊಟ ಕೊಡಿಸಿ ಅದರಂತರ ಪ್ರಸಾದವನ್ನು ತಾವು ಸ್ವೀಕರಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗ ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಗುರುಜಿ? ಓ, ನಾನ್ ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಇಲ್ಲೇ ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದಾನೆ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಅಂತ ಗುರುಜಿ. ಶಶಿಕಲಾ ಅಂತ ಹೇಳಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಸರಿ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಗುರುಜಿ, ನನಗೆ ಮಕ್ಕಳಿಲ್ಲ ಗುರುಜಿ, 9 ವರ್ಷ ಆಗಿದೆ. ಓಹೋ. ಹಾಸ್ಪಿಟ್ಲಿಗೆ ತೋರಿಸಿದೀವಿ. ಏನು ಹೇಳ್ತಾರೆ ಹಾಸ್ಪಿಟ್ಲಲ್ಲಿ? ಏನು ಪ್ರಾಬ್ಲಮ್ ಇಲ್ಲ, ಆಗುತ್ತೆ ಅಂತಾರೆ ಗುರುಜಿ. ನನ್ಗೆ ತೋರಿಸಿ ಸಾಕಾಗಿದೆ, ಸುಮ್ಮನೆ ಆಗ್ಬಿಟ್ಟಿದೀವಿ. ಅಯ್ಯೋ, 9 ವರ್ಷಕ್ಕೆ ಇಷ್ಟೊಂದು ನಿರಾಸಕ್ತಿ, ಜೊತೆಗೆ ಇಷ್ಟು ವೈದ್ಯರ ಸಲಹೆ ಅಂತ ಬೇರೆ ಹೇಳ್ತಿದ್ದೀರಿ. ಒಂದು ಕೆಲಸ ಮಾಡಿ, ನೀವು ನಿಮ್ಮ ಪತಿದೇವರು, ನಿಂದು ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟಾಗಿದೆಯಮ್ಮ? ಕರೆಕ್ಟ್ ಆಗಿದೆ ಗುರುಜಿ. ಸರಿ, ಒಂದು ಕೆಲಸ ಮಾಡು. ನಾನು ಹೇಳಿದ್ದನ್ನು ಇವತ್ತು ಅಥವಾ ಈ ಒಂದು ನಾಳೆ ಪಕ್ಷ ಮಾಸ ಆದ ತಕ್ಷಣ ಶುರು ಮಾಡು, ಅಥವಾ ನಿಂದು ಮಂತ್ಲಿ ಡೇಟ್ ಆದ ತಕ್ಷಣ ಶುರು ಮಾಡು. ಮಂತ್ಲಿ ಡೇಟ್ ಆದ ತಕ್ಷಣ ನೀನು ಮಾಡಬೇಕಾದ್ದು 6ನೇ ದಿವಸದಿಂದ ಗಂಡ ಹೆಂಡತಿ ಇಬ್ಬರೂ 9 ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಅರಳಿ ಮರ ಅಶ್ವತ್ಥ ವೃಕ್ಷಕ್ಕೆ ಹೋಗ್ಬಿಟ್ಟು ಬೆಳಗ್ಗೆ ಬೇಗ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗಿ ನಮಸ್ಕಾರ ಮಾಡಿ. 9 ದಿವಸ ದಿನಕ್ಕೆ 16 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಬನ್ನಿ. 9 ದಿವಸ ಆದಮೇಲೆ 10ನೇ ದಿವಸ ಹೋಗಿ ಒಂದಿಷ್ಟುದ ಬೇರು ತೊಗೊಂಬನ್ನಿ. ಅಶ್ವತ್ಥ ಮರದ, ಅರಳಿ ಮರದ ಬೇರನ್ನು ಒಂದು ಸಣ್ಣದಾಗಿ ಒಂದು 2 ಇಂಚು 3 ಇಂಚಷ್ಟು ತೊಗೊಂಡು ಬನ್ನಿ. ಅಲ್ಲಿಂದ 48 ದಿವಸ ಮುಂದಿನ ತಿಂಗಳು ಡೇಟು ಅಥವಾ ಡೇಟ್ ಆದಮೇಲೂ ಒಂದಷ್ಟು ದಿವಸ ಈ ಅಶ್ವತ್ಥ ಮರದ ಬೇರಿನ ಬೆಳಿಗ್ಗೆ ಹೊತ್ತು ಗಂಧ ತೆಗಿಬೇಕು. ಹಾಲಲ್ಲಿ ಗಂಧ ತೆಗೆದು ಆ ಗಂಧವನ್ನು ನೀನು ಆಹಾರದಲ್ಲಿ ತೊಗೊಳ್ಬೇಕು. ಬೆಳಿಗ್ಗೆ ನೀನು ತೊಗೋಬೇಕು ಬರೀ ಹೊಟ್ಟೆನಲ್ಲಿ. ಅದಾದಮೇಲೆ 1 ಅವರ್ ಬೇರೆ ಏನು ಕಾಫಿ ಟೀ ಏನು ಕುಡಿಯೋಕೆ ಹೋಗ್ಬೇಡ, ಒಂದು ಅರ್ಧ ಗಂಟೆ 1 ಅವರ್ ಸ್ವಲ್ಪ ಹಾಗೂ ಹೀಗೂ ಬಿಡು. ಆಮೇಲೆ ಅದು ಗಂಧ ತೊಗೊಂಡ್ಮೇಲೆ, ಗಂಧ ಹಾಲು ಮಿಶ್ರಿತ ತೊಗೊಂಡ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಕಾಫಿ ಟೀ ಏನು ಬೇಕಾದ್ರೂ ಕುಡ್ಕೋ. ನಿಮ್ಮ ಮನೆಯವರಿಗೆ ಪ್ರತಿ ದಿವಸ ರಾತ್ರಿ ಹೊತ್ತು ಅಶ್ವಗಂಧ ಚೂರ್ಣ ಇದನ್ನು ಕೊಡ್ತಾ ಬಾ. ಖಂಡಿತ ನಿನಗೆ ಲಕ್ಷ್ಮೀನಾರಾಯಣ ಸ್ವಾಮಿ ಅಥವಾ ಲಕ್ಷ್ಮೀ ವೇಣುಗೋಪಾಲ, ಸಂತಾನ ವೇಣುಗೋಪಾಲನ ಒಂದು ಸಂಕಲ್ಪ ಮಾಡಿಕೊಂಡು ಮಹಾಕೃಷ್ಣನ, ಕೃಷ್ಣದೇವರನ್ನ ಒಂದು ಪ್ರಾರ್ಥನೆ ಮಾಡ್ಕೋ. ಈ ಒಂದು 2 ತಿಂಗಳು ಅಥವಾ 3 ತಿಂಗಳಲ್ಲಿ ನಿನಗೆ ಗರ್ಭ ನಿಲ್ಲುತ್ತೆ. ಮಾಡಿ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ
ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕರೆ ಬಂದಿತ್ತು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ. ನೀವು ಕೋಟಿ ನಮಸ್ಕಾರ ಸ್ವಾಮಿ. ನಮಸ್ತೆ ತುಂಬಾ ದಿವಸದಿಂದ ಟ್ರೈ ಮಾಡ್ಕೊಂಡು ಸಿಗ್ತಾ ಇಲ್ಲ. ಹಾ 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 ಹಾ. ನಾವು ಗೌರಿ ವಿಜ್ಞಾನ ಕಡೆಯಿಂದ ಸ್ವಾಮಿ ಮಾತಾಡ್ತಿರೋದು, ಪಕ್ಕ ಚಿಕ್ಕ ಹಳ್ಳಿ. ನಂಗೆ ತುಂಬಾ ಖುಷಿ ಗೌರಿ ವಿಜ್ಞಾನ ಅಂತ ಹೇಳ್ಕೊಳಕ್ಕೆ. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ರಾಧಮ್ಮ ಅಂತ ಸ್ವಾಮಿ. ರಾಜಮ್ಮ ಅಂತ ಹೇಳಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ, ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ, ಗೌರಿ ವಿದ್ನೂರಿಂದ ಕರೆ ಮಾಡ್ತಾ ಇದ್ದೀರಿ? ಹ್ಞೂ ಸ್ವಾಮಿ, ತುಂಬಾ ದಿವಸದಿಂದ ಕರೆ ಮಾಡ್ತಿದ್ದೆ, ಸಿಗ್ತಾನೆ ಇರ್ಲಿಲ್ಲ. ಗೌರಿ ಬಿದ್ನೂರಲ್ಲಿ ಶುಗರ್ ಫ್ಯಾಕ್ಟ್ರಿ ಈಗಲೂ ಇದೆಯಮ್ಮ? ನಡೆಸ್ತಾರೆ, ಎಲ್ಲಾರು ಬೀಜ ಕೊಡ್ತೀವಿ ರೆಡಿ ಮಾಡ್ಕೊಡ್ರಿ ಅಂತ ನಮ್ಮ ಹತ್ರ ರೈತರಿಗೆ ಹೇಳ್ತಾರೆ ಸ್ವಾಮಿ. ನೀರಿನ ಅಭಾವದಿಂದ ನಡೆಸ್ತಾವ್ರೆ, ಹೆಂಗೋ ಗೊತ್ತಿಲ್ಲ ಸ್ವಾಮಿ. ನಾವು ಈ ಕಡೆ ನೀವು 2-3 ಸತಿ ಬಂದಿದ್ದೀವಿ ಸ್ವಾಮಿ, ಕೋಟಾಲ್ದಿನ್ನಿ ಆ ಕಡೆ ಎಲ್ಲ. ಒಂದ್ಸತಿ ಬಂದಿದ್ದೀರಾ? ಹೌದಮ್ಮ. ನಾವು ಸ್ವಾಮಿ ನಮ್ಮ ಮನೆಗೆ ಒಂದ್ ದೇವಸ್ಥಾನ ಕಳ್ಸಲ್ಲ, ಒಂದ್ ಪಕ್ಕದ ಮನೆಗೆ ಒಂದ್ ಪೂಜೆಗೆ ಏನಕ್ಕೂ ಕಳ್ಸಲ್ಲ ಸ್ವಾಮಿ. ತುಂಬಾ ಕುಡ್ಕ ಮಾಡ್ಬೇಕು ಸ್ವಾಮಿ. ಯಾಕೆ ಪಕ್ಕದ ಮನೆಗೆ ಹೋಗಿ ಬರಬಾರ್ದಾ ಅಥವಾ ದೇವಸ್ಥಾನಕ್ಕೆ ಹೋಗಿ ಬರಬಾರ್ದಾ? ಒಂದ್ ಊರು ತವ್ರ ಮನೆ ವರ್ಷಕ್ಕೆ ಒಂದೇ ಸತಿ ಹೋಗಿ ಬರ್ಬೇಕು. ಹಸು ಕಟ್ಬಿಟ್ಟ ಸ್ವಾಮಿ, 2 ಹಸು ಡೈಲಿ ಅದಕ್ಕೆ ಮೈ ತೊಳೆಯೋದು, ಮೇವು, ಹಸುಗಳು ನೋಡ್ಕೋಬೇಕು. ಯಾರನ್ನ ಅಣ್ಣ ತಮ್ಮಂದಿರ್ ಬರೆದ್ರೆ ಹಸುಗಳು ಹಾಕೊಂಡು ನಾವು ಬರಲ್ಲ, ಕಳ್ಸಲ್ಲ ಅಂತ ಇರ್ತಾರೆ. ಅಯ್ಯೋ, ಇದು ನೀನು ಹೇಳಿದ ಮಾತು ಸತ್ಯ. ಇದು ತುಂಬಾ ಕಡೆ ಈ ನೋವಿದೆ ಅಮ್ಮ. ಇದನ್ನ ಅರ್ಥ ಮಾಡ್ಕೋಬೇಕು. ನಮಗ್ ಬೇಕು ಅಂದಾಗ ನಮ್ಮ ಹೊರಗಡೆ ಪ್ರಪಂಚ ನೋಡ್ಕೊಂಡ್ ಬರ್ತೀವಿ. ಹಾಗೆ ಹಸುಗಳು ಜೀವನ, ಹಸು ನೋಡ್ಕೋಬೇಕು ನಿಜ, ಯಾಕೆಂದ್ರೆ ಹಸು ಇದ್ದಾಗ ಯಾರಾದ್ರೂ ಇರಲೇಬೇಕು. ಹಾಗಂತ ಸಂಪೂರ್ಣವಾಗಿ ಹಸು ನೋಡ್ಕೊಳಕ್ ಅವರೇ ಜೀವನ ಬಿಟ್ಬಿಟ್ರೆ ಏನ್ ಅರ್ಥ ಅದು? ನನ್ ಕಷ್ಟ ಎಲ್ಲ ಹಸುಗಳಿಗೆ ಹೇಳ್ಕೊಂತ ಇರ್ತೀನಿ ಸ್ವಾಮಿ. ಅಯ್ಯೋ, ಇಲ್ಲಮ್ಮ, ನಿನ್ನಂತ ಹೆಣ್ಮಕ್ಳು ತುಂಬಾ ಜನ ನೋವಿದೆ. ಬಂದಿದ್ದೆ ಸ್ವಾಮಿ ನಾನು. ಹೌದಮ್ಮ. ಅವತ್ತು ಅದೇ ಪ್ರತಿಷ್ಠಾಪನೆ ಆಗಿ 9 ದಿವಸಕ್ಕೆ ಬಂದಿದ್ದೆ. ಅದು ರಾತ್ರಿ 8-7:30 ಹಂಗ್ ಬಂದಿದ್ದೆ. ಜನ ಯಾರು ಇರ್ಲಿಲ್ಲ, ಚೆನ್ನಾಗ್ ಪೂಜೆ ಮಾಡ್ಕೊಟ್ರು. ಅದೇ ಸ್ವಾಮಿ, ನನ್ ಮಗಳ ಮದ್ವೆ ಮಾಡ್ಬೇಕು ಸ್ವಾಮಿ. ಎಲ್ಲಿ ಸೆಟ್ ಆಗ್ತಿಲ್ಲ, ಬರ್ತಾರೆ ಹೋಗ್ತಾರೆ, ಕಪ್ಪುಗವಳೆ ಅಂತಾರೆ. ಏನ್ ಸ್ವಾಮಿ ಮಾಡ್ಬೇಕು? ತಲೆ ಕೆಡ್ಸ್ಕೋಬೇಡ, ಅವಳಿಗೂ ಭಗವಂತ ಒಂದ್ ಕಡೆ ಬರೆದಿರ್ತಾನೆ. ಈ ಸೃಷ್ಟಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಒಂದು ಒಳ್ಳೆ ಕಡೆ ಸಂಬಂಧ ಆಗುತ್ತೆ. ಅದರಲ್ಲೂ ಹೆಣ್ಣಿನ ಸಂತತಿನೇ ಇಲ್ಲಮ್ಮ ಇವಾಗ. ಹೆಣ್ಣು ತುಂಬ ಕಡಿಮೆ ಆಗ್ಬಿಟ್ಟಿದೆ. ಇವತ್ತು ನೋಡಿ, ಯಾವುದೇ ಒಂದು ಜಾತಿಯಲ್ಲಿ ತಗೊಳ್ಳಿ, ಇಂಥದ್ದೊಂದು ಜಾತಿ, ಆ ಜಾತಿಗೆ ಸಂಬಂಧಪಟ್ಟ ಹೆಣ್ಣುಗಳಿಲ್ಲ. ಇವತ್ತು ಪರಿಸ್ಥಿತಿ ಇವಾಗ ಜಾತಿ ಅನ್ನೋದು ಹೋಗ್ತಾ ಇದೆ. ಇವಾಗ ಯಾರೋ ಒಂದು ಗಂಡು ಒಂದು ಹೆಣ್ಣು ಸೆಟ್ ಆದ್ರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಅದಕ್ಕೂ ಮೀರಿ ಹೇಳಬಹುದಾದ್ರೆ ಇವತ್ತಿನ ದಿವಸ ಹೆಣ್ಣಿನ ಸಂತತಿ ತುಂಬ ಕಡಿಮೆ ಇರೋದ್ರಿಂದ ನೀವು ಭಯಪಡಬೇಡಿ. ನಮ್ಮ ಟೈಮ್ ನಮಗೇನಾದರೆ ನಾವು ಬೇಗ ಮದುವೆ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ ಅನ್ನೋ ಬಾಧೆ ತಂದೆ ತಾಯಿಗೆ ಇರಬಹುದು. ಆದರೆ ಅವಳ ಜೀವನ ಒಂದು ಒಳ್ಳೆ ಕಡೆ ಸಿಗುತ್ತೆ. ಎಷ್ಟು? 24ಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀಯಲ್ಲಮ್ಮ. ಓದೋ ಹೆಣ್ಣು ಮಕ್ಕಳು ಕೆಲವು ಉದ್ಯೋಗ ಅಂತಲೋ ವಿದ್ಯಾಭ್ಯಾಸ ಅಂತಲೋ 30-32 ವರ್ಷ ಆದ್ರೂ ಓದ್ತಾನೆ ಇರ್ತಾರೆ. ಇನ್ನು ನಾವು ಮನೆಗಳಲ್ಲಿ ಏನಪ್ಪಾ ಅಂದ್ರೆ ನಾವು ಸೆಕೆಂಡ್ PUC ಮಾಡಿ ಹೋಗ್ತಿಲ್ಲ ಸ್ವಾಮಿ. ಬಂದರೆಲ್ಲ ಓದಿಲ್ಲ, ಕಪ್ಪುಗವಳೆ, ಸಣ್ಣಕ್ಕವಳೆ, ಹಿಂಗೆ ಹೆಸರಿಕೆ ಓದ್ತಾವ ಸ್ವಾಮಿ. ತಲೆ ಕೆಡಿಸ್ಕೋಬೇಡಮ್ಮ. ಅವಳಿಗೆ ಅಂತ ಭಗವಂತ ಒಳ್ಳೆ ಮನೆ ಬರೆದಿರ್ತಾನೆ. ಆ ಒಳ್ಳೆ ಮನೆ ಸಿಗೋ ತನಕ ಈಗ ಇಂಥ ರಾಕ್ಷಸರೆಲ್ಲ ಬಂದು ಹೋಗ್ತಿರ್ತಾರೆ. ಏನು ಮಾಡ್ತೀಯಾ? ಇದು ನಿಂತಪ್ಪಲ್ಲ, ಅವಳ ಪ್ರಾರಬ್ಧ ಕರ್ಮ. ಅವಳು ಹೋದ ಜನ್ಮದಲ್ಲ ಒಂದಿಷ್ಟು ಮಾಡಿಟ್ಕೊಂಡಿರ್ತಾರಲ್ಲ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರುತ್ತಲ್ಲ, ಅದು ಖರ್ಚಾಗಬೇಕಲ್ಲಮ್ಮ. ನಾವು ಅಂದ್ಕೊಳ್ಳೋದು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ನಮ್ಮ ಮಕ್ಕಳಿಗೆ ಈ ಥರ ತೊಂದರೆ ಅಂತ. ಅದಲ್ಲ, ನಮ್ಮ ಕರ್ತವ್ಯದಲ್ಲಿ ನಾವು ಲೋಪ ಇಲ್ದಿರ ಬದುಕ್ತಾ ಇರ್ತೀವಿ. ಆದರೆ ಅವರೂ ಸಹಿತ ಅವ್ರಿಗೂ ಒಂದಿಷ್ಟು ಗ್ರಾಚಾರಗಳಿರ್ತವಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಮಗಳಿಗೆ ಅತಿ ಶೀಘ್ರದಲ್ಲೇ ವಿವಾಹ ಆಗುತ್ತೆ. ನೀನು ಧೈರ್ಯವಾಗಿರು. ಆ ಮಗುಗೆ ಬೇಗ ಮದುವೆ ಆಗಲಿ ಅಂತ ನಾನು ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ರಾಶಿ ಫಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಆ ಭಗವಂತನ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಈಗ ಪಿತೃಪಕ್ಷ ನಡೀತಾ ಇರುವ ಕಾರಣದಿಂದ ಈ ವಾರವೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರುಗಳು ಈ ಒಂದು ಪಿತೃಪಕ್ಷದ ಕುರಿತಾಗಿ ಸಾಕಷ್ಟು ಧರ್ಮ ಸೂಕ್ಷ್ಮ ಮಾಹಿತಿಗಳನ್ನು ತಿಳಿಸ್ತಾನೆ ಇರ್ತಾರೆ. ಯಾಕಂದರೆ ಹೆಣ್ಣು ಮಕ್ಕಳು ಅವರ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಮೊನ್ನೆ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ರು. ಅದೇ ರೀತಿ ಸಾಕಷ್ಟು ಜನರ ವಾಸ್ತುಗುರದಲ್ಲಿ ಸಾಕಷ್ಟು ಗೊಂದಲಗಳಿರ್ತವೆ. ಒಬ್ಬೊಬ್ಬರ ವಿಧಾನ, ಒಬ್ಬೊಬ್ಬರ ರೀತಿ, ಒಬ್ಬೊಬ್ಬರ ಒಂದು ಆಚರಣೆ ಬೇರೆ ಬೇರೆ ರೀತಿ ಇರುತ್ತೆ. ಆದರೆ ಇದೆಲ್ಲದರ ಕುರಿತಾಗಿಯೂ ಕೂಡ ಒಂದು ಸಂಶಯ, ಒಂದು ಭಯ ಇದ್ದೇ ಇರುತ್ತೆ. ನಾವು ಯಾವ ರೀತಿ ಆಚರಣೆಯನ್ನು
ಮಾಡಬೇಕು, ಈ ರೀತಿಯಿಂದ ಆಚರಣೆಯನ್ನು ಮಾಡಿದ್ರೆ ನಮ್ಗೇನಾದರೂ ಸಮಸ್ಯೆ ಆಗುತ್ತಾ, ಇಲ್ಲಾಂದರೆ ಆಚರಣೆಯನ್ನು ಮಾಡೋದೇ ಒಂದು ಕಷ್ಟ ಆಗೋಗಿದೆ ಗುರುಗಳೇ, ಇದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಇದೆಯಾ, ಇದೆಲ್ಲದರ ಕುರಿತಾಗಿಯೂ ಕೂಡ ಸಾಕಷ್ಟು ಗೊಂದಲಗಳಿರ್ತವೆ. ಹಾಗಾಗಿ ಈ ವಾರದುದ್ದಕ್ಕೂ ಕೂಡ ಪಿತೃಪಕ್ಷದ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾನೆ ಇರ್ತಾರೆ ಗುರುಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ನಮ್ಮ ಹರ್ಷವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ಒಳ್ಳೆಯದಾಗಲಿ.